ಪ್ರತಿದಿನ ದೇವರ ವಾಕ್ಯವನ್ನು ನಾವು ಧ್ಯಾನಿಸುವಂತೆ ಈ ದಿನವೂ ಕೂಡ ನಾವು ಆಲಯದಲ್ಲಿ ಬಂದು ದೇವರ ವಾಕ್ಯಗಳನ್ನು ಕೇಳುವುದಕ್ಕೆ ದೇವರು ಕೊಟ್ಟಿರುವ ಅವಕಾಶಕ್ಕಾಗಿ ದೇವರಿಗೆ ನಾವು ಕೃತಜ್ಞತೆ ಸಲ್ಲಿಸಿ ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತನಾಡುವಂತೆ ನಾವು ನಮ್ಮ ತಂದೆ ದೇವರನ್ನು ಒಂದು ಸಣ್ಣ ಪ್ರಾರ್ಥನೆಯ ಮೂಲಕವಾಗಿ ಕೇಳಿಕೊಳ್ಳೋಣ. ಪರಮ ತಂದೆಯೇ, ಮನುಷ್ಯರಾಗಿರುವಂಥ ನಮಗೆ ದೈವ ನುಡಿಗಳು, ಹಿತ ನುಡಿಗಳು ಬಹಳ ಅವಶ್ಯ ಸ್ವಾಮಿ. ಯಾಕೆಂದರೆ ನಾವು ಜೀವಿಸುವ ಈ ಲೋಕ ಅಂಧಕಾರ ತುಂಬಿರುವಂಥದ್ದು, ಪಾಪ ತುಂಬಿರುವಂಥದ್ದು. ಇದರ ಮಧ್ಯದಲ್ಲಿ ನಿರೀಕ್ಷೆಯು ನಿನ್ನ ವಾಕ್ಯದಿಂದಲೇ ನಿಮಗೆ ಸ್ತೋತ್ರ. ಇವತ್ತು ನಾವು ಧ್ಯಾನ ಮಾಡುವ ಧ್ಯಾನಾಂಶವು ನಮ್ಮ ಹೃದಯಗಳಿಗೆ ಮುಟ್ಟಲಿ, ಅದರಿಂದ ಪ್ರಯೋಜನವು ಆಶೀರ್ವಾದವು ಉಂಟಾಗಿ ನಿನ್ನ ಮಹಿಮೆಗಾಗಿ ನಾವು ಜೀವಿಸುವಂತೆ ಕೃಪೆ ತೋರಿಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೆನ್. ದೇವರ ಉನ್ನತವಾದ ನಾಮಕ್ಕೆ ಸ್ತೋತ್ರ. ದೇವರ ವಾಕ್ಯವು ನಮ್ಮೊಟ್ಟಿಗೆ ಮಾತನಾಡುವಂಥದ್ದಾಗಿದೆ. ಮನುಷ್ಯರು ತೋರ್ಪಡಿಕೆಗೆ ತುಂಬ ಇಷ್ಟಪಡ್ತಾರೆ, ತೋರಿಸ್ಕೊಳ್ಳೋದು ತುಂಬ ಜಾಸ್ತಿ. ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ಲೋಕದಲ್ಲಿ ತಳುಕು ಬಳುಕು ಜೀವಿತಕ್ಕೆ ತುಂಬ ಪ್ರಾಮುಖ್ಯತೆ ಇದೆ. ಯಥಾರ್ಥತೆಗೆ, ಒಳ್ಳೆಯದಕ್ಕೆ ಕಾಲನೇ ಇಲ್ಲ. ಸಿಂಪಲ್ ಆಗಿ ಅದಕ್ಕೆ ಲೋಕದ ಜನ ಹೇಳ್ತಾರೆ, ಒಳ್ಳೆಯವರಿಗೆ ಕಾಲನೇ ಇಲ್ಲ ಅಂತ ಹೇಳ್ತಾರೆ ಅಲ್ವಾ. ಈಗ ನೋಡ್ರಿ, ಯಾವಾಗಲೂ ಮೈಕಾಂತಿ ಮುಖಕಾಂತಿಯನ್ನೇ ನೋಡುವಂಥವರಾಗಿದ್ದಾರೆ ಅಲ್ವಾ. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಏನು ಮಾಡ್ತಾರೆ, ಬಟ್ಟೆ ಒಗೆಯೋದಕ್ಕೆ ಒಂದು ಸೋಪು, ಮುಖ ತೊಳೆಯೋದಕ್ಕೆ ಒಂದು ಸೋಪು ಅಲ್ವಾ, ಒಂದು ನೆಲ ಒರೆಸೋದಕ್ಕೆ ಒಂದು ಸೋಪು, ಪಾತ್ರೆ ತೊಳೆಯೋದಕ್ಕೆ ಒಂದು ಸೋಪು, ಎಲ್ಲ ಲಿಕ್ವಿಡ್ಗಳು ಎಲ್ಲ ಬರ್ತದೆ. ಏನಂದರೆ ಪಾತ್ರೆಗಳು ಮೇಲ್ಗಡೆ ತಳತಳ ಅಂತ ಇರಬೇಕು, ಬಟ್ಟೆಗಳು ಪಳಪಳ ಅಂತ ಇರಬೇಕು, ಮುಖಗಳು ಹೊಳಿತಾ ಇರಬೇಕು, ಚೆನ್ನಾಗಿ ಕಾಣಿಸ್ಬೇಕು. ಈಗ ಲೋಕವು ಏನಾಗ್ಬಿಟ್ಟಿದೆ ಅಂದರೆ ಎಲ್ಲವೂ ಮುಖ ನೋಡುವಂಥದ್ದೇ ಆಗ್ಬಿಟ್ಟಿದೆ ಹೊರತು ಹೃದಯ ನೋಡೋದು, ಒಳ್ಳೆತನ ನೋಡೋದು, ಅವರ ಕಷ್ಟ ನೋಡೋದು, ಅವರ ಕಣ್ಣೀರು ನೋಡೋದು ತುಂಬ ಕಡಿಮೆ ಆಗಿಬಿಟ್ಟಿದೆ. ಯೇಸು ಸ್ವಾಮಿ ಕೂಡ ಇದರ ಕುರಿತಾಗಿ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ನಾವು 23ನೇ ಅಧ್ಯಾಯವನ್ನು ಓಡುವಾಗ 25ನೇ ವಚನವನ್ನು ನಾವು ಓದಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ, ಯೇಸು ಸ್ವಾಮಿ ಇಂಥ ವಿಚಾರದ ಕುರಿತಾಗಿ ಏನು ಎಚ್ಚರಿಕೆಯನ್ನು ಕೊಡುತ್ತಾರೆ ನೋಡಿಕೊಳ್ಳೋಣ. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಪರಿಸಾಯರೇ, ನೀವು ಪಂಚಪಾತ್ರೆ, ಬಟ್ಟಲು ಇವುಗಳ ಹೊರಭಾಗವನ್ನ ಶುಚಿ ಮಾಡುತ್ತೀರಿ, ಆದರೆ ಅವು ಒಳಗೆ ಸುಲುಕೊಂಡವುಗಳಿಂದಲೂ ಇಹಭೋಗ ಪದಾರ್ಥಗಳಿಂದಲೂ ತುಂಬಿರುತ್ತವೆ. ಥ್ಯಾಂಕ್ ಯು. ನೋಡಿದ್ರ ಏನು ವಾಕ್ಯ ಹೇಳ್ತಾ ಇದೆ? ನಾನು ಹೇಳಿದ್ದಲ್ಲ, ಮುಖ್ಯವಾಗಿ ಏಸಪ್ಪ ಜನರ ಕುರಿತಾಗಿ ಹೇಳುತ್ತಿರುವ ಮಾತು, ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಪರಿಸಾಯರೇ. ಇದು ಕೇವಲ ಶಾಸ್ತ್ರಿಗಳು ಪರಿಸಾಯರು ಮಾತ್ರವಲ್ಲ, ಇವತ್ತು ಮೇಲ್ಮೇಲೆ ನೋಡುವ ಯಾವ ವ್ಯಕ್ತಿಯ ಕುರಿತಾಗಿ ಆಗಲಿ ದೇವರು ಹೇಳುವಂಥ ಮಾತು ಇದೇ ಆಗಿದೆ. ನಾವು ಹೊರಗಿನ ತೋರ್ಪಡಿಕೆಯನ್ನು ನೋಡಿ ತೋರ್ಪಡಿಸಿಕೊಂಡ್ರೆ ನಮ್ಮನ್ನು ಇವತ್ತು ಏನಂತಾರೆ ಗೊತ್ತಾ? ಯೇಸು ಸ್ವಾಮಿ ಅಯ್ಯೋ ಕಪಟಿಗಳಾದ ಕ್ರೈಸ್ತರೇ ಅಲ್ವಾ, ಮೊಸ್ಟ್ ನಮ್ಮನ್ನ ಹೇಳ್ತಾರೆ ಏಸಪ್ಪ. ಯಾಕೆ ಕಪಟಿಗಳಾದ ಶಾಸ್ತ್ರಿಗಳೇ, ಪರಿಸಾಯರೇ ಅಂದ್ರೆ ಅವರಿಗೆ ದೇವರ ವಾಕ್ಯ ಗೊತ್ತಿತ್ತು, ದೇವರ ಬಗ್ಗೆ ಗೊತ್ತಿತ್ತು. ಆದರೂ ಅವರೇನ್ ಮಾಡ್ತಾ ಇದ್ದಾರೆ ಅಂದ್ರೆ ಕೆಟ್ಟದ್ದನ್ನ ಒಳಗಡೆ ಬಚ್ಚಿಟ್ಕೊಂಡು ಒಳ್ಳೆಯವರ ತರ ಹೊರಗಡೆ ತೋರಿಸ್ಕೊಳ್ತಾ ಇದ್ರು. ಅದಕ್ಕೆ ಯೇಸು ಸ್ವಾಮಿ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಏನು ಉದಾಹರಣೆ? ಅಲ್ಲಿ ಏನು ಉದಾಹರಣೆ ಕೊಡ್ತಾ ಇದ್ದಾರೆ? ಪಂಚಪಾತ್ರೆ. ಏನ್ ಪಾತ್ರೆ? ಪಂಚಪಾತ್ರೆ. ಸೊ ಈ ತರದೇ ಒಂದು ಪಾತ್ರೆ ಕೇಳಿಸ್ಕೊಂಡಿರ್ತೀರ, ಅಕ್ಷಯ ಪಾತ್ರೆ. ಏನ್ ಪಾತ್ರೆ? ಅಕ್ಷಯ ಪಾತ್ರೆ ಅಂತ ಲೋಕದ ಜನ ಹೇಳ್ತಾರೆ. ಏನ್ ಅಕ್ಷಯ ಪಾತ್ರೆ ಅಂದ್ರೆ ಬೇಡಿದ್ದೆಲ್ಲ ಕೊಡೋದು, ಕೇಳಿದ್ದೆಲ್ಲ ಸಿಕ್ಕೋದು ಅಕ್ಷಯ ಪಾತ್ರೆ. ಆದ್ರೆ ಇಲ್ಲಿ ಏಸಪ್ಪ ಮಾತಾಡ್ತಾ ಇರೋದು ಪಂಚಪಾತ್ರೆ. ಪಂಚಪಾತ್ರೆ ಅಂದ್ರೆ ಏನ್ ಪಾತ್ರೆನೇ ಆಗಿರ್ಲಿ, ಆದ್ರೆ ಮುಖ್ಯವಾಗಿ ಪಾತ್ರೆಯ ಕುರಿತಾಗಿ ಮಾತನಾಡ್ತಾ ಇದ್ದಾರೆ ದೇವರು. ಏಸಪ್ಪ ಏನಂತ ಹೇಳ್ತಾ ಇದ್ದಾರೆ? ಈ ಪಂಚಪಾತ್ರೆ ಬಟ್ಟಲು ಇವುಗಳ
ಹೊರಭಾಗವನ್ನು ಏನ್ ಮಾಡ್ತೀರಾ ನೀವು? ಶುಚಿ ಮಾಡ್ತೀರಾ. ಹೊರಭಾಗವನ್ನ ಶುಚಿ ಮಾಡ್ತೀರಾ, ಒಳಗಡೆ ಹೇಗಿರುತ್ತೋ ಅದು ನೀವು ಅದನ್ನ ಇಡಿಸ್ಕೊಳ್ಳಲ್ಲ, ಅದನ್ನ ಸರಿಯಾಗಿ ನೋಡಲ್ಲ. ನೀವು ಹಂಗ್ ಮಾಡಕ್ಕಾಗುತ್ತಾ? ನಮ್ಮ ಮನೆಗಳಲ್ಲಿ ಅಡಿಗೆ ಮಾಡ್ತೀವಿ, ಓಕೆನಾ? ಮುದ್ದೆ ಮಾಡಿದ ಪಾತ್ರೆಯಲ್ಲಿ ಆಚೆ ತೊಳೆದು ಬಿಟ್ಟು ಮತ್ತೆ ಅದೇ ಪಾತ್ರೆನ ಮುದ್ದೆಗಿಟ್ರೆ ಆಗುತ್ತಾ? ಯಾವುದೇ ಅಡಿಗೆ ಮಾಡಿರ್ತೀವಿ, ಹೊರಗೆ ಮಾತ್ರ ಕ್ಲೀನ್ ಮಾಡಪ್ಪ, ಒಳಗೆ ಹೆಂಗಾದ್ರೂ ಇದ್ಕೊಂಡ್ಲಿ ಅಂತ ನಾವು ಮಾಡ್ತೀವಾ? ಇಲ್ಲ. ಯಾಕೆಂದ್ರೆ ಒಳಗೂ ನಾವೇನ್ ಮಾಡ್ತೀವಿ? ಹಳೆಯ ಸಾಂಬಾರು, ಹಳೆಯದನ್ನ ತೊಳೆದು ನಾವು ಕ್ಲೀನ್ ಮಾಡಿ ನಾವೇನ್ ಮಾಡ್ತೀವಿ? ಇಡ್ತೀವಿ. ಕೆಲವರಂತೂ ತುಂಬಾ ತುಂಬಾ ಶುಭ್ರ, ಕೆಲವರಾದ್ರೆ ಪರವಾಗಿಲ್ಲ, ಸಣ್ಣ ಸಣ್ಣದು ಓಕೆ ಅಂದ್ಬಿಡ್ತೀವಿ. ಆದ್ರೆ ಕೆಲವ್ರೇನ್ ಮಾಡ್ತೀರಿ? ತುಂಬಾ ನೀಟಾಗಿ ಅವರು ತೊಳೆದು ನೀಟಾಗಿ ಇಡಬೇಕು ಅಲ್ವಾ? ಕೆಲವು ಸಾರಿ ನೀರೇನಾದ್ರೂ ಗಲೀಜಿತ್ತು, ಅಡಿಗೆಗೆ ಇಡುವಾಗ ಏನಾದ್ರೂ ಪದಾರ್ಥಗಳು ಗಲೀಜಿದ್ವು, ಅದನ್ನೆಲ್ಲ ಏನ್ ಮಾಡ್ತಾರೆ? ಶುಭ್ರ ಪಾತ್ರೆಯನ್ನು ನಾವೇನ್ ಮಾಡ್ತೀವಿ? ಶುಭ್ರ ಮಾಡಿಕೊಳ್ತೀವಿ. ಒಳಗೂ ನಾವು ಕಿಚನ್ ಅಲ್ಲಿ ಏನ್ ಮಾಡ್ತೀವಿ? ಕ್ಲೀನ್ ಮಾಡ್ತೀವಿ. ನಾವು ಮಲಗುವಂತ ಸ್ಥಳವನ್ನು ನಾವೇನ್ ಮಾಡ್ತೀವಿ? ಕ್ಲೀನ್ ಮಾಡ್ಕೊಳ್ತೀವಿ. ನಾವು ಹಾಕುವ ಬಟ್ಟೆಯನ್ನು ಏನ್ ಮಾಡ್ಕೊಳ್ತೀವಿ? ಕ್ಲೀನ್ ಮಾಡ್ಕೊಳ್ತೀವಿ. ಎಲ್ಲವನ್ನು ನಾವೇನ್ ಮಾಡ್ತೀವಿ? ಶುಭ್ರ ಮಾಡ್ಕೊಳ್ತೀವಿ. ಪ್ರಿಯ ದೇವಜನವೇ, ದೇವರ ವಾಕ್ಯ ಇವತ್ತು ನಮಗೆ ಹೇಳ್ತಾ ಇದೆ, ಸರಿ ಮುಖ ತೊಳ್ಕೊಂಡ್ರಿ. ಈಗ ನಮ್ಮ ಮಕ್ಕಳು ಆಡಿದ್ರಲ್ವಾ, ಏನು VBSಗೆ ನಾನು ರೆಡಿ ಆಗ್ತೀನಿ, ಏನ್ ಮಾಡ್ತೀನಿ? ಮುಖವ ತೊಳೆದುಕೊಳ್ತೀನಿ, ಉಜ್ಜಿಂದ ಸ್ಟಾರ್ಟ್ ಮಾಡ್ತೀನಿ, ಉಜ್ಜಿಕೊಳ್ತೀನಿ, ಮುಖವ ತೊಳೆದುಕೊಳ್ತೀನಿ, ಸ್ನೋ ಪೌಡರ್ ಹಾಕಿಕೊಂಡು ರೆಡಿ ಆಗ್ತೀನಿ, ಬಟ್ಟೆ ಹಾಕ್ಕೊಳ್ತೀನಿ, ಬೈಬಲ್ ಇಟ್ಕೊಳ್ತೀನಿ, ಮಮ್ಮಿ ಡ್ಯಾಡಿಗೆ ಟಾಟಾ ಹೇಳಿ ಬಾಯ್ ಹೇಳಿ ಹೋಗ್ತೀನಿ. ಅಲ್ಲಿ ಹೇಳ್ತಾರೆ, ಏನ್ ಮಾಡ್ತಾರೆ ಮಕ್ಳು? ಏನ್ ಮಾಡ್ತಾರೆ? ಸಂಡೇ ಸ್ಕೂಲ್ಗೆ ಅಂತ ಹೇಳಿದ್ರೆ ಅವು ತಲೆ ಬಾಚ್ಕೊಳ್ತಾರೆ, ಮುಖ ತೊಳ್ಕೊಳ್ತಾರೆ, ಸ್ನೋ ಪೌಡರ್ ಬೇರೆ ಹಾಕ್ಕೊಳ್ತಾರೆ ಅದರಲ್ಲಿ. ಅದೇ ವಿಶೇಷ. ಓಕೆ, ನಾವು ಹಾಗೇನೆ ದೇವರ ಸಮ್ಮುಖಕ್ಕೆ ಬಂದಾಗ, ನಾನು ತಪ್ಪು ಕಂಡು ಹಿಡಿತಾ ಇಲ್ಲ, ದೇವರ ಮಕ್ಕಳಿಗೆ ದೇವರು ಹೇಳ್ತಾ ಇರೋದು, ನಾವು ಶುಭ್ರವಾಗಿ ಆಲಯಕ್ಕೆ ಬರಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಅಲ್ವಾ? ಒಳ್ಳೆ ತಲೆ ಬಾಚಿಕೊಂಡು ಇರೋ ಬಟ್ಟೆನ ನೀಟಾಗಿ ಹಾಕ್ಕೊಂಡು ನಾವು ಶುಭ್ರವಾಗಿ ಬರ್ತೀವಿ. ದೇವರ ಆಲಯಕ್ಕೆ ಬಂದಾಗ ದೇವರು ಇಲ್ಲಿ ನಮಗೆ ಏನ್ ಮಾಡ್ತಾನೆ? ಒಳಗೆ ಶುಭ್ರ ಮಾಡಿಕೊಳ್ಳುವುದನ್ನ ಕಲಿಸ್ಕೊಡ್ತಾರೆ. ಹಲ್ಲೆಲೂಯಾ. ನೋಡಿ, ಹೊರಗೆ ನಾವು ರೆಡಿಯಾಗಿ ಬಂದಿದ್ದೀವಿ, ಆದ್ರೆ ದೇವರು ಏನ್ ಮಾಡ್ತಾರೆ? ಒಳಗೆ ಏನಿದೆಯೋ, ನಮ್ಮ ಒಳಗೆ ಎಲ್ಲಿ? ಒಳಗೆ ಅಂದ್ರೆ ಎಲ್ಲಿ? ಮನಸ್ಸಿನಲ್ಲಿ, ಹೃದಯದಲ್ಲಿ ಅಲ್ವಾ? ಮನಸ್ಸಿನಲ್ಲಿ, ನಮ್ಮ ಹೃದಯದಲ್ಲಿ, ಒಳಗಡೆ ಅಂಗಾಂಗಗಳು. ದೇವರು ಕೇವಲ ಆತ್ಮೀಕವಾದವುಗಳ ಬಗ್ಗೆ ಮಾತ್ರ ಮಾತಾಡೋದಿಲ್ಲ. ಒಂದು ಸಾರಿ ನಾವು ಅದನ್ನ ಧ್ಯಾನ ಮಾಡಿಕೊಳ್ಳೋಣ. ಶರೀರದಲ್ಲಿ ಒಳಗಡೆ ಕೂಡ ಆರೋಗ್ಯವಾಗಿರಬೇಕೆಂದು ದೇವರು ಆಶಿಸುತ್ತಾರೆ. ಯಾಕೆ ದೇವರ ವಾಕ್ಯ ಹೇಳುತ್ತಂದ್ರೆ, ನಿಮ್ಮ ದೇಹವು ದೇವರ ಆಲಯವಾಗಿದೆ. ನೋಡಿ, ದೇವರು ನಿನ್ನ ಹೃದಯ, ನಿನ್ನ ಆತ್ಮ ಮಾತ್ರ ನನಗೆ ಬೇಕು, ನಿನ್ನ ಶರೀರ ಕೆಟ್ಟೋದ್ರೂ ಪರವಾಗಿಲ್ಲ, ನೀನು ಹೆಂಗಿದ್ರೂ ಪರವಾಗಿಲ್ಲ ಅಂತ ಹೇಳಲ್ಲ. ದೇವರು ನಮ್ಮ ಶರೀರದ ಆರೋಗ್ಯದ ಕುರಿತಾಗಿಯೂ ಕಾಳಜಿ ಉಳ್ಳವನಾಗಿದ್ದಾನೆ. ದೇವರು ಹೇಳ್ತಾನೆ, ನೀವೇನು ಊಟ ಮಾಡ್ತೀರೋ, ಏನು ನೀರು ಕುಡಿತೀರೋ ಅದೆಲ್ಲವೂ ಮುಖ್ಯನೇ, ಒಳ್ಳೆಯದೇ ಆರೋಗ್ಯ. ಆದರೆ ಇವತ್ತು ದೇವರು ನಮ್ಮೊಟ್ಟಿಗೆ ಮಾತಾಡ್ತಾ ಇರೋದು, ನಿಮ್ಮಲ್ಲಿ ಒಳಪು ಹೊರಗೆ ಮಾತ್ರ ಅಲ್ಲ, ಒಳಗೂ ಇರಬೇಕು ಅಂತ ದೇವರು ಆಲೋಚನೆ ಮಾಡ್ತಾ ಇದ್ದಾನೆ. ನಮ್ಮಲ್ಲಿ ಭಯ ಇತ್ತು ಅಂತ ತಿಳ್ಕೊಳ್ಳಿ, ನಮ್ಮ ಜೀವಿತದಲ್ಲಿ ಭಯ ಇತ್ತು ಅಂತ ತಿಳ್ಕೊಳ್ಳಿ. ಅದು ಹೊರಗಡೆ ಕಾಣಿಸಲ್ಲ, ಒಳಗಡೆನೇ ಇರ್ತದೆ ಅಲ್ವಾ? ಎಷ್ಟೋ ಜನಕ್ಕೆ ರಾತ್ರಿಗಳಲ್ಲಿ ಮಲಗುವಾಗ ಭಯ ಬರುತ್ತೆ. ಆ ಭಯ ಒಳಗಡೆಯಿಂದ ಹೃದಯ, ನಮಗೆ ಭಯ ಬಂದಾಗ ಏನಾಗುತ್ತೆ ಹೇಳಿ? ಒಳಗಡೆ ಹೃದಯ ಏನಾಗುತ್ತೆ? ಜೋರಾಗಿ ಹೊಡ್ಕೊಳ್ಳುತ್ತೆ ಅಲ್ವಾ? ಒಂಥರ ಮನಸ್ಸಿಗೆ ಕಳವಳ ಇರ್ತದೆ ಅಲ್ವಾ? ಆ ರೀತಿಯಾಗಿ ಆಗ್ತದೆ. ಒಳಗಡೆ ಕೆಲವು ಸಾರಿ ಭಯಗಳು ಉಂಟಾಗ್ತದೆ. ಕೆಟ್ಟತನ, ಹೊಲಸುತನ, ಏನು ಕೆಟ್ಟ ಆಲೋಚನೆಗಳು, ಕೆಟ್ಟ ಕಾರ್ಯಗಳು ನಮಗೆಲ್ಲವೂ ಬರ್ತದೆ. ದೇವರು ಇವತ್ತು ನಮಗೆ ಹೇಳ್ತಾ ಇರೋದೇನೆಂದ್ರೆ, ಮನುಷ್ಯರು ಎಲ್ಲ ಹೊರಗಿನವರು ಏನ್ ತೋರಿಸ್ಕೊಳ್ತಾರಂದ್ರೆ ಹೊರಗಿನ ನೋಟವನ್ನ ತೋರಿಸ್ಕೊಳ್ತಾರೆ. ದೇವರ ಮಕ್ಕಳು ಒಳಗಿನದು ಕೂಡ ಅವರು ಆಲೋಚನೆಯನ್ನ ಮಾಡುವಂತವರಾಗಿದ್ದಾರೆ. ಹಲ್ಲೆಲೂಯಾ. ಇವತ್ತು ನೋಡಿ, ದೇವರು ಕೆಲವು ವಿಚಾರಗಳನ್ನ ಈ ವಾಕ್ಯ ಭಾಗಗಳಿಂದ ನಮಗೆ ತಿಳಿಸ್ತಾ ಇದ್ದಾರೆ. ನೀವು ಒಳಗೆ ಶುಚಿ ಮಾಡ್ಕೊಳ್ತೀರಾ, ಹೊರಗೆ ಶುಚಿ ಮಾಡ್ತೀರಾ, ಒಳಗೆ ಹಾಗೆ ಇರ್ತದೆ. ಆದರೆ ಅಲ್ಲಿ ಹೇಳ್ತಾ ಇದೆ, ಆದರೆ ವಾಕ್ಯ ಭಾಗವನ್ನೇ ನೋಡ್ರಿ, ಆದರೆ ಅವು ಒಳಗೆ ಸುಲುಕೊಂಡವುಗಳಿಂದಲೂ. ಏನ್ ಸುಲುಕೊಂಡವು ಅಂದ್ರೆ?
ಸುಲುಕೊಂಡವುಗಳಂದ್ರೆ ಏನು? ಬಲವಂತವಾಗಿ ತೆಗೆದುಕೊಂಡೋದು. ಸುಲಿಗೆ ಮಾಡೋದಂತಾರ ಗೊತ್ತಲ್ವಾ? ಈಗ ನಾವೇನ್ ಮಾಡ್ತೀವಿ, ನಾನು ಹೋಟ್ಲಿಗೆ ಹೋದಾಗ ನಾವು ನೋಡಿದೆ, ಮೊನ್ನೆ ಒಂದು ಬ್ರೇಕ್ಫಾಸ್ಟ್ ತಿನ್ಲಿಕ್ಕೆ ಹೋದಾಗ ಏನ್ ಮಾಡ್ತಾರೆ, ಮೊದಲು ನಾವು ತಿನ್ನೋ ತಿಂಡಿ ಮೇಲೆ ಟ್ಯಾಕ್ಸ್ ಇರಲಿಲ್ಲ ಅಲ್ವಾ? ಈಗ ನಾವು ತಿನ್ನೋ ತಿಂಡಿಯಿಂದ ಹಿಡಿದು ನಾವು ಮಾಡೋ ಪ್ರತಿಯೊಂದು ವಸ್ತು ತೆಗೆದುಕೊಳ್ಳೋದರ ಮೇಲೆ ಏನಾಗಿದೆ, ಟ್ಯಾಕ್ಸ್ ಅನ್ನ ಹಾಕಿದ್ದಾರೆ. ಕೆಲವುಗಳ ಮೇಲೆ ಟ್ಯಾಕ್ಸ್ ಇರಲಿಲ್ಲ. ಈಗ ಏನಾಗ್ತಾ ಇದೆ, ಸರ್ಕಾರ ಆದಾಯಕ್ಕೋಸ್ಕರವಾಗಿ ಪ್ರತಿ ಪ್ರಾಡಕ್ಟಿನ ಮೇಲೆ ಏನ್ ಮಾಡ್ತಾ ಇದೆ, ಟ್ಯಾಕ್ಸ್ ಅನ್ನ ಹಾಕ್ತಾ ಇದೆ. ಅಂದ್ರೆ ಅವರೇನ್ ಮಾಡ್ತಾ ಇದ್ದಾರೆ, ಸುಲಿಗೆ ಮಾಡ್ತಾ ಇದ್ದಾರೆ. ಓಕೆ, ಸರ್ಕಾರ ನ್ಯಾಯವಾಗಿ ತೆಗೆದುಕೊಳ್ತಾ ಇದೆ, ಕೆಲವರು ಅನ್ಯಾಯವಾಗಿ ತೆಗೆದುಕೊಳ್ತಾರೆ. ಹೌದಾ? ನಾವು ನಿನ್ನೆ ಒಂದು ಕಡೆ ಹೋಗಿದ್ವಿ, ಒಂದು ಬಂಗಾರದ ಅಂಗಡಿಗೆ ಹೋಗಿದ್ವಿ ಅಂತ ತಿಳ್ಕೊಳ್ಳಿ. ಒಂದು ಶಾಪಲ್ಲಿ ಮೇಕಿಂಗ್ ಚಾರ್ಜ್ 12% ಹಾಕಿದ್ರೆ, ಇನ್ನು ಕೆಲವು ಶಾಪಲ್ಲಿ 17%, ಇನ್ನು ಕೆಲವು ಶಾಪಲ್ಲಿ 19%. ನೋಡಿ, ಕೆಲವರು 12% ಹಾಕೋದೇನು, ಇನ್ನು ಕೆಲವರು 19% ಹಾಕೋದೇನು ಅಲ್ವಾ? ನೋಡಿ, ಅವ್ರೇನ್ ಮಾಡ್ತಾ ಇದ್ದಾರೆ, ಅಲ್ಲಿಗೆ ಅವ್ರೇನ್ ಮಾಡ್ತಾ ಇದ್ದಾರೆ, ಸುಲಿಗೆ ಮಾಡ್ಕೊಳ್ತಾ ಇದ್ದಾರೆ. ಸಿಕ್ಕಿದ್ದಷ್ಟು ನಾವು ಹೋಗಿ ಅಂಗಡಿಯಲ್ಲಿ ಒಂದು ವಸ್ತುವನ್ನ ಕೇಳಿದ್ರೆ ಆ ವಸ್ತುವಿನ MRP ರೇಟ್ ಇರುತ್ತೆ. MRP ರೇಟ್ ಅಂದ್ರೆ ಗೌರ್ಮೆಂಟ್ ಇಲ್ಲವೇ ಪ್ರಾಡಕ್ಟ್ ಮೇಲೆ ನಿರ್ಣಯಿಸಿದಂತ ಬೆಲೆ. ಆ MRP ಬೆಲೆಗೆ ನಾವೇನ್ ಮಾಡ್ತೀವಿ, ನಾವೊಂದು 200 ರೂಪಾಯಿ ಕೇಳಿದ್ರೆ ಅವ್ರು 190 ರೂಪಾಯಿಗೆ, ಅಲ್ಲ, ಅವರು 200 ರೂಪಾಯಿ ಹೇಳಿದ್ರೆ ನಾವು 190 ಕೇಳ್ತೀವಿ. ನಾನು ಅನೇಕ ಸಾರಿ ಈ ವಿಷಯಗಳನ್ನ ಹೇಳಿದ್ದೇನೆ. ಅಂದ್ರೆ ಅವರಿಗೆ ಯಥಾರ್ಥವಾಗಿ ಎಷ್ಟು ಸಿಕ್ಕಿರುತ್ತೆ ಆ ಒಂದು ಪ್ರಾಡಕ್ಟು, ಒಂದು 100 ರೂಪಾಯಿ 150 ರೂಪಾಯಿಗೆ ಸಿಕ್ಕಿರುತ್ತೆ. ಅವರು ಹೇಳೋದು ಬೇರೆ. ಅಂದ್ರೆ ನೋಡಿ, ವ್ಯಾಪಾರದ ಒಂದು ಧರ್ಮ ಇದೆ, ನಮ್ಮ ಕೆಲಸದ ಒಂದು ಧರ್ಮ ಇದೆ, ಅದನ್ನ ನಾವು ನೀತಿ ಅಂತ ಹೇಳ್ತೀವಿ. ಅದಕ್ಕಿಂತ ಹೆಚ್ಚಾಗಿ ಬೇಕಾಗಿ ಸುಲುಕೊಳ್ಳುವುದು. ನೋಡಿ, ಲೋಕದ ಜನ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಸುಲುಕೊಳ್ಳುವುದಕ್ಕೆ ನೋಡ್ತಾರೆ, ಕಿತ್ಕೊಳ್ಳೋದಕ್ಕೆ ನೋಡ್ತಾರೆ. ಅಮಾಯಕರು ಸಿಕ್ಕಿದ್ರೆ ಸಾಕು, ಅವರಿಂದ ಎಷ್ಟು ಕಿತ್ಕೊಳ್ಳೋಕ್ಕಾಗುತ್ತೋ ಅಷ್ಟು ಕಿತ್ಕೊಳ್ಳೋಕೆ ನೋಡ್ತಾರೆ. ದೇವರು ಹೇಳ್ತಾ ಇದ್ದಾರೆ, ಇಲ್ಲಿ ಏಸಪ್ಪ ಹೇಳ್ತಾ ಇದ್ದಾರೆ, ಪರಿಸಾಯರೇ, ನೀವೇನ್ ಮಾಡ್ತಾ ಇದ್ದೀರಾ, ಜನರ ಹತ್ರ ಸುಲ್ಕೊಳ್ತಾ ಇದ್ದೀರಾ. ಹೇಳೋದೆಲ್ಲ ಏನೋ ಒಳ್ಳೆ ಮಾತುಗಳು, ಆದ್ರೆ ನೀವು ನಡ್ಕೊಳ್ಳೋದೆಲ್ಲ ಸುಳುಕೊಳ್ಳುವ ಮಾತುಗಳು, ಲಾಭ ಪಡ್ಕೊಳ್ಳುವ ಮಾತುಗಳು. ಆಮೇಲೆ ಹೇಳ್ತದೆ, ಸುಲುಕೊಳ್ಳುವವರಾಗಿದ್ದೀರಿ, ಇಹಭೋಗ ಪದಾರ್ಥಗಳಿಂದಲೂ ತುಂಬಿರುತ್ತವೆ. ಇಹಭೋಗ ಅಂದ್ರೆ ಏನು? ಇಹಲೋಕದ ಆಶೆಗಳಿಂದ ತುಂಬಿರುವುದು. ಪರಭೋಗ. ಓಕೆ, ಪರಭೋಗ ಅಂದ್ರೆ ಏನಂದ್ರೆ ಪರಲೋಕದ ಭೋಗ. ನಾನು ಇನ್ನೂ ಆತ್ಮಿಕವಾಗಿ ಬೆಳಿಬೇಕು, ಇನ್ನೂ ವಾಕ್ಯಗಳನ್ನ ಕಲಿಬೇಕು ಅಲ್ವಾ? ಎಷ್ಟು ಜನ ನಿಜವಾಗಿ ನಾವು ದೇವರ ವಾಕ್ಯಗಳನ್ನ ಕಂಠಪಾಠ ಮಾಡ್ತಾ ಇದ್ದೀವಿ, ವಾಕ್ಯ ಓದ್ತಾ ಇದ್ದೀವಿ, ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಆ ಆಶೆ ಇರಬೇಕು, ದೇವರಲ್ಲಿ ಇನ್ನೂ ಬೆಳಿಬೇಕು, ನಾನು ಇನ್ನೂ ದೇವರ ಸಮ್ಮುಖದಲ್ಲಿ ಇರಬೇಕು ಎಂದು ನಾವು ಆಶೆ ಪಡುವುದರಲ್ಲಿ ತುಂಬಾ ಅರ್ಥ ಇದೆ. ಆದ್ರೆ ಇಹಭೋಗ ಏನೋ ಒಂದು ಮನೆ ಮಾಡ್ಕೋಬೇಕು, ಒಂದು ಸೈಟ್ ಮಾಡ್ಕೋಬೇಕು, ಒಂದು ಕಾರ್ ತಗೋಬೇಕು, ಅದು ಬಂಗ್ಲೆ ಮಾಡಬೇಕು, ಇದೆಲ್ಲ ಇಹಭೋಗ. ಇವರೇನ್ ಮಾಡ್ತಾ ಇದ್ರು ನೋಡಿ, ದೇವರು ಕೊಟ್ರೆ ಬೇಡ ಅನ್ನಲ್ಲ, ಆದ್ರೆ ಬೇಕಾಗಿ ಬೇರೆಯವರ ಹತ್ರ, ಬಡವರ ಹತ್ರ, ಅನ್ಯರ ಹತ್ರ ಸುಳ್ಕೊಳ್ಳೋದು ತಪ್ಪು. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ಸುಲ್ಕೊಳ್ತೀರಾ, ಇಹಭೋಗಿಗಳಾಗಿದ್ದೀರಾ. ಆಮೇಲೆ ಹೇಳ್ತಾರೆ, ನೀವು ಕುರುಡನಾದ ಪರಿಸಾಯನೇ, ಮೊದಲು ಪಂಚಪಾತ್ರೆ ಬಟ್ಟಲುಗಳ ಒಳಭಾಗವನ್ನ ಶುಚಿ ಮಾಡು. ಎಲ್ಲಿ ಶುಚಿ ಮಾಡು? ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲಿ ಶುಚಿ ಮಾಡಬೇಕು? ಒಳಭಾಗವನ್ನ. ನಾವು ಮನೆ ಪಾತ್ರೆಗಳನ್ನ ಹೊರಭಾಗ ಮಾತ್ರ ಶುಚಿ ಮಾಡಿದ್ರೆ ಸಾಲದು, ಎಲ್ಲಿ ಶುಚಿ ಮಾಡಬೇಕು? ಒಳಭಾಗವನ್ನು ಶುಚಿ ಮಾಡ್ಬೇಕು. ಯಾಕೆಂದ್ರೆ ಮುಖ್ಯ ಯಾವುದು? ಒಳಭಾಗನ ಹೊರಭಾಗನ? ಯಾಕೆ ಒಳಭಾಗ ಮುಖ್ಯ? ಒಳಭಾಗ ಯಾಕೆ ಮುಖ್ಯ? ಒಳಗೆ ತಾನೇ ಅಡಿಗೆ ಮಾಡೋದು ನಾವು, ಓಕೆನಾ? ಈಗ ಟಿವಿ ಇದೆ, ಓಕೆ, ಅಲ್ಲಿ ಕಾಣಿಸ್ತಾ ಇದೆ ನಿಮಗೆ ಟಿವಿ ಒಂದು. ಮೇಲ್ಗಡೆ ಹಂಗೆ ಇದ್ದು ಒಳಗಡೆ ಎಲ್ಲ ಪಾರ್ಟ್ಸ್ ತೆಗೆದುಬಿಟ್ರೆ ಆನ್ ಮಾಡಿದ್ರೆ ಆನ್ ಆಗುತ್ತಾ? ಏನಾದ್ರು ಹಾಕಿದ್ರೆ ಟಿವಿ ಏನಾದ್ರು ಬರುತ್ತಾ? ಏನು ಬರಲ್ಲ. ಯಾಕೆಂದ್ರೆ ಒಳಗಡೆ ಪಾರ್ಟ್ಸ್ ಎಲ್ಲ ತೆಗೆದು ಬಿಟ್ಟಿದೆ. ನಮ್ಮ ಒಳಗಡೆ ಪಾರ್ಟ್ಸ್ಗಳೆಲ್ಲ ಕೆಟ್ಟೋದ್ರೆ ನಮ್ಮ ಆರೋಗ್ಯ ಕೂಡ ಕೆಟ್ಟೋಗುತ್ತೆ ಅಲ್ವಾ? ನಮ್ಮ ಕರುಳುಗಳು, ನಮ್ಮ ದೇಹದ ಒಳಭಾಗಗಳು, ಕಿಡ್ನಿಗಳು, ಲಿವರ್ಗಳು ಚೆನ್ನಾಗಿದ್ರೇನೆ. ಎಷ್ಟೊಂದು ಜನರು ಎಷ್ಟು ಬಾಧೆ ಪಡ್ತಾ ಇದ್ದಾರೆ ಗೊತ್ತಾ? ಲಿವರ್ ಪ್ರಾಬ್ಲಮ್ ಇಂದ, ಕಿಡ್ನಿ ಸಮಸ್ಯೆಗಳಿಂದ
ಒಳಗಡೆ ದೇಹ ಕೆಟ್ಟೋಗಿ ಕ್ಯಾನ್ಸರ್ ಪ್ರಾಬ್ಲಮ್ಗಳಿಂದ ಎಷ್ಟು ತೊಂದರೆ ಪಡ್ತಾ ಇದ್ದಾರೆ ಗೊತ್ತಾ? ಅವರು ಮೇಲ್ಗಡೆ ದೇಹ ಎಲ್ಲ ಚೆನ್ನಾಗಿರ್ಬೋದು, ಕೈ ಕಾಲು ಎಲ್ಲ ಮುಖ ಎಲ್ಲ ಚೆನ್ನಾಗಿರ್ಬೋದು, ಆದರೆ ಒಳಗಡೆ ಪಾರ್ಟ್ಸ್ಗಳೇನಾಗ್ತಾ ಇದ್ದಾವೆ? ಕೆಟ್ಟೋಗಿದ್ದಾವೆ. ನೋಡಿ, ಅದೇ ರೀತಿ ಆತ್ಮಿಕ ಜೀವಿತ, ನಾವು ಹೊರಗಡೆ ಹೆಂಗೇ ಇರ್ಬೋದು, ಚೆನ್ನಾಗಿರ್ಬೋದು, ಆದರೆ ನಾವು ಆತ್ಮೀಕವಾಗಿ ಒಳಗಡೆ ಏನಾದರೂ ಕೆಟ್ಟೋಗಿದ್ರೆ ಏನೂ ಪ್ರಯೋಜನ ಇಲ್ಲ. ದೇವರು ಹೇಳ್ತಾರೆ, ನೀವು ಹೊರಗಡೆ ಇರುವುದು ಮುಖ್ಯ ಅಲ್ಲ, ಒಳಗಡೆ ಮುಖ್ಯ. ಅದಕ್ಕೆ ಹೇಳ್ತದೆ, ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಮುಂದಕ್ಕೆ ನಾವು ಓದ್ತೇವೆ, ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಫರಿಸಾಯರೇ, ನೀವು ಸುಣ್ಣ ಹಚ್ಚಿದ ಸಮಾಧಿಗಳಿಗೆ ಹೋಲಿಕೆಯಾಗಿದ್ದೀರಿ. ಯಾವುದಕ್ಕೆ ಹೋಲಿಕೆಯಾಗಿದ್ದೀರಿ? ಮೊದಲನೇದು ಏನಂತ ಯೇಸಪ್ಪ ಹೇಳಿದ್ರು? ಯಾವುದಕ್ಕೆ? ಪಂಚಪಾತ್ರೆ. ಹೊರಗೆ ಮಾತ್ರ ನೀವು ಶುಚಿ ಮಾಡ್ತೀರಾ ಅಂತ ಹೇಳಿದ್ರು. ಯಾಕೆ ಅಂದ್ರೆ ನೀವು ಸುಲ್ಕೊಳ್ತೀರಾ, ನೀವು ಹಂಗ್ ಮಾಡ್ತೀರಾ, ಹಿಂಗ್ ಮಾಡ್ತೀರಾ. ಎರಡನೇದು ಏನ್ ಮಾಡ್ತಾ ಇದಾರೆ? ಸುಣ್ಣ ಹಚ್ಚಿದ ಸಮಾಧಿ. ಏನಿದು ಸುಣ್ಣ ಹಚ್ಚಿದ ಸಮಾಧಿ? ಇದು ಸಮಾಧಿ ಮಾತ್ರ ನೀಟಾಗಿ ಕಾಣಿಸ್ತಾ ಇರ್ತದೆ, ಒಳಗಡೆ ಪಳಪಳ ಅಂತ ಹೊಳಿತಾ ಇರ್ತದೆ. ಆದ್ರೆ ಆ ಸಮಾಧಿ ಒಳಗಡೆ ಇರೋದೇನು? ಎಲ್ಲ ಹೊಲಸೆ ಇರೋದು, ಕೆಟ್ಟದೇ ಇರೋದು ಅಲ್ವಾ? ಹಾಗೆ ಯೇಸು ಸ್ವಾಮಿ ಹೋಲಿಕೆ ಮಾಡಿ ಹೇಳ್ತಾ ಇದ್ದಾರೆ, ಸುಣ್ಣ ಹಚ್ಚಿದ ಸಮಾಧಿಗಳಿಗೆ ಹೋಲಿಕೆಯಾಗಿದ್ದೀರಿ. ಇವು ಹೊರಗೆ ಚಂದವಾಗಿ ಕಾಣುತ್ತವೆ. ಎಲ್ಲಿ ಚಂದ ಕಾಣುತ್ತವೆ? ಹೊರಗಡೆ ಚಂದವಾಗಿ ಕಾಣುತ್ತವೆ, ಒಳಗೆ ನೋಡಿದರೆ ಸತ್ತವರ ಎಲುಬುಗಳಿಂದಲೂ ಎಲ್ಲ ಹೊಲಸಿನಿಂದಲೂ ತುಂಬಿರುತ್ತವೆ. ಹಾಗೆಯೇ ದೇವರು ಹೋಲಿಕೆ ಮಾಡಿ ಹೇಳ್ತಾ ಇದ್ದಾರೆ, ಹಾಗೆಯೇ ನೀವು ಸಹ ಹೊರಗೆ ಜನರು ಸತ್ಪುರುಷರಂತೆ ಜನರಿಗೆ ಕಾಣಿಸಿಕೊಳ್ಳುತ್ತೀರಿ. ಹೇಗೆ ಕಾಣಿಸಿಕೊಳ್ಳುತ್ತೀರಿ? ಒಳ್ಳೆ ಪಂಚಪಾತ್ರೆ ತರ, ಒಳ್ಳೆ ಸುಣ್ಣ ಹಚ್ಚಿದ ಸಮಾಧಿ ತರ, ಒಳ್ಳೆ ತಳುಕು ಬೆಳಕಂತ ಚೆನ್ನಾಗಿದ್ದೀರಿ. ಆದರೆ ನಿಜವಾಗಿಯೂ ನಿಮ್ಮ ಮನಸ್ಸಲ್ಲಿ ಹೇಗಿದೆ? ನಿಮ್ಮ ಹೃದಯದಲ್ಲಿ ಏನಿದೆ? ನಿಮ್ಮ ಮಾತು ಹೇಗಿದೆ? ನಿಮ್ಮ ನಡವಳಿಕೆ ಹೇಗಿದೆ? ನೀವು ಇನ್ನೊಬ್ಬರನ್ನ ನಡೆಸ್ಕೊಳ್ಳುವ ವಿಧಾನ ಹೇಗಿದೆ? ಇದು ನಾವು ಚೆನ್ನಾಗಿ ನೋಡ್ಬೇಕು. ಇದೇ ಪ್ರಸಂಗಗಳನ್ನ ಅನೇಕ ಸಭೆಗಳಲ್ಲಿ ಅನೇಕ ಸೇವಕರುಗಳು ಕೂಡ ಮಾಡ್ತಾರೆ. ಮಾಡೋದೆಲ್ಲ ಪ್ರಸಂಗ ಮಾಡಿಬಿಟ್ಟು ನಡ್ಕೊಳ್ಳೋದೆಲ್ಲ ವಿರುದ್ಧವಾಗಿ ನಡ್ಕೊಳ್ಳೋರು ಇದ್ದಾರೆ. ಇಲ್ವಾ? ಶಾಸ್ತ್ರಿಗಳಂತೆ ಕಪಟಿಗಳಂತೆ ಸುಲುಕೊಳ್ಳುವವರಿದ್ದಾರೆ. ಅದಕ್ಕೆ ಸಭೆಗಳು ಸೇವಕರುಗಳಂದ್ರೆ ಕೆಲವರು ಅಪಾರ್ಥ ಮಾಡ್ಕೊಳ್ತಾರೆ ಹೊರಗಡೆ. ಅಯ್ಯೋ ಅಲ್ಲಿ ಹೋದ್ರೆ, ಕೆಲವರು ನನಗೆ ಅನೇಕರು ಕೇಳಿದ್ದಾರೆ, ಅಯ್ಯೋ ಪಾಸ್ಟ್ರೇ, ನಮ್ಮ ಚರ್ಚಲ್ಲಿ ಹೋದ್ರೆ ದಿನಾ ಒಂದೊಂದು ಅನೌನ್ಸ್ಮೆಂಟ್ ಇರುತ್ತೆ, ಇದಕ್ಕೆ ದುಡ್ಡು ಕೊಡ್ರಿ, ಅದಕ್ಕೆ ದುಡ್ಡು ಕೊಡ್ರಿ, ಅದು ಹಂಗಾಡ್ಬೇಕು, ಇದು ಹಿಂಗೆ ಮಾಡಬೇಕು. ನಮ್ಮ ಸಭೆಯಲ್ಲಿ ದೇವರಿಗೆ ಸ್ತೋತ್ರ, ಇದುವರೆಗೂ ಯಾವತ್ತಾದರೂ ಮಾಡಿದ್ವಿ ಅನೌನ್ಸು? ಯಾವುದಕ್ಕಾದರೂ ದುಡ್ಡು ಕೊಡ್ರಿ ಅಂತ ಅನೌನ್ಸ್ ಮಾಡಿದೀವ? ಇಲ್ಲ. ಯಾಕೆಂದ್ರೆ ದೇವರು ಸಭೆಯ ಅವಶ್ಯಕತೆಯನ್ನು ಪೂರೈಸ್ತಾರೆ. ಹಲ್ಲೆಲೂಯಾ. ಅದೇ ರೀತಿ ನಮ್ಮ ಸೇವೆ, ನಮ್ಮ ಒಂದು ವೈಯಕ್ತಿಕ ಜೀವಿತ ನಾವು ಹೇಳ್ತೀವಿ, ಆನ್ಲೈನ್ ಆಗಲಿ ಆಫ್ಲೈನ್ ಆಗಲಿ ದೇವರು ಪೋಷಿಸ್ತಾನೆ. ನಾವು ಅದಕ್ಕಾಗ ಹಣದಾಸೆ ಉಳ್ಳವರಾಗಬೇಕಾದ ಅವಶ್ಯಕತೆ ಇಲ್ಲ. ನಾವು ನಡ್ಕೊಳ್ಬೇಕಾಗಿಲ್ಲ. ಈ ಸಭೆಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಅದಕ್ಕೆ ನೀವೆಲ್ಲರೂ ಇಲ್ಲಿರೋದು, ಇದರ ಯಥಾರ್ಥತೆ, ಈ ಸಭೆಯ ಒಂದು ಕುಟುಂಬವಾಗಿರೋದ್ರಿಂದ ನೀವು ಇಷ್ಟು ಜನ ಇದ್ದೀರಾ. ದೇವರಿಗೆ ಸ್ತೋತ್ರ. ನಾವು ಬೇರೆಯವ್ರನ್ನ ತಪ್ಪು ಕಂಡು ಹಿಡಿತಾ ಇಲ್ಲ. ಕೆಲವರು ನಮಗೆ ಫೋನ್ ಮಾಡಿ ಹೇಳ್ತಾರೆ, ಫಸ್ಟ್ ಎಲ್ಲಾ ಟೈಮಲ್ಲಿ ಬೈಯೋಕೆ ಪಾಸ್ಟ್ರು ಮೈಕ್ ತಗೊಳ್ತಾರೆ. ಏನಕ್ಕೆ? ಬೈಯಕ್ಕೆ. ನೇರವಾಗಿ ಅಲ್ಲಿ ಬಂದು ಕುತ್ಕೊಂಡಿದ್ದಾರೆ ಅಂದ್ರೆ ಅವ್ರನ್ನ ಮನಸ್ಸಲ್ಲಿ ಇಟ್ಕೊಂಡು ಬೈಯೋದು, ಏನಾದ್ರೂ ಅನೌನ್ಸ್ ಮಾಡೋದು, ಅದಕ್ಕೆ ಇದು ಕೊಡ್ರಿ, ಇದಕ್ಕೆ ಅದು ಕೊಡ್ರಿ. ನನಗೂ ಹೋದ್ ಸಾರಿ ನನಗೆ ಸ್ವಲ್ಪ ಬೇಸರ ಆಗಿತ್ತು, ವಾಟ್ಸಪ್ ಗ್ರೂಪಲ್ಲಿ ಹಾಕಿದ್ದೆ ಅಲ್ವಾ, ಯಾರು ಏನು ರೆಸ್ಪಾಂಡ್ ಮಾಡ್ತಾ ಇಲ್ಲ, ವಾಟ್ಸಪ್ ಗ್ರೂಪಲ್ಲಿ ಇದ್ದೀರಾ ಅಂತ ಹೇಳಿ ನನಗೂ ಅಂದ್ರೆ ಯಾಕಂದ್ರೆ ನಾವು ಅದರ ಅರ್ಥ ಏನಂದ್ರೆ, ನೀವಿನ್ನೂ ಆಕ್ಟಿವ್ ಆಗಬೇಕು, ನೀವು ದೇವರ ಸೇವೆಯಲ್ಲಿ ಕೈ ಹಾಕಬೇಕು. ಮಕ್ಕಳನ್ನು, ಈಗ ಇಷ್ಟು ಜನ ಮಕ್ಕಳಿದ್ರು, ಈ ಮಕ್ಕಳು ಇಲ್ಲಿದ್ರು, ಅವರ ತಂದೆ ತಾಯಿಗಳನ್ನ ಬಿಟ್ಟು ಆ ಮಕ್ಕಳನ್ನ ಬೆಳೆಸುವ ಜವಾಬ್ದಾರಿ ಪಾಸ್ಟರ್ದು ಮಾತ್ರನೇನಾ? ನಮ್ಮೆಲ್ಲರದು ತಾನೆ, ಹೌದಾ ಇಲ್ವಾ? ಆ ಮಕ್ಕಳು ದಾರಿ ತಪ್ಪೋದ್ರೆ ನಮಗಿಷ್ಟನಾ? ಅವ್ರು ದೇವ್ರ ದಾರಿಯಲ್ಲಿ ನಡೆದ್ರೆ ಇಷ್ಟನಾ? ಹೌದಲ್ವಾ? ಆ ಮಕ್ಕಳು ಯವನಸ್ಥರಾಗುವಾಗ ಸಣ್ಣ ಮಕ್ಕಳಲ್ಲಿ ಕಲ್ತಿರುವ ದೇವರ ವಾಕ್ಯಗಳು ಅವ್ರನ್ನ ತಪ್ಪು ದಾರಿಗೆ ನಡೆಯದ ಹಾಗೆ ಸರಿದಾರಿಯಲ್ಲಿ ನಡೆಸಿದ್ರೆ ನಮ್ಮೆಲ್ಲರ ಜವಾಬ್ದಾರಿ ಇರುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ, ಮಕ್ಕಳನ್ನ ಕಳುಹಿಸುವುದು ಮಾತ್ರ ಅಲ್ಲ, ಯವನಸ್ಥರನ್ನು ಕಳುಹಿಸುವುದು ಮಾತ್ರ ಅಲ್ಲ, ಆ ಕೂಟಕ್ಕಾಗಿ ನೀವು ಪ್ರಾರ್ಥನೆ ಮಾಡಬೇಕು. ಮಾಡ್ತೀರಾ? ಮಾಡಬೇಕು. ಯಾಕೆಂದ್ರೆ ನಮ್ಮ ಜವಾಬ್ದಾರಿ. ನಾವು ಮಾಡಕ್ ಆಗ್ತಾ ಇಲ್ಲ.
ನಮಗೆ ಕೆಲ್ಸಕ್ಕೆ ಹೋಗ್ಬೇಕು, ನಮಗೇನೋ ಏನೋ ವ್ಯಾಪಾರಕ್ಕೆ ಹೋಗ್ಬೇಕು, ನಿಮಗೆ ನೀವು ಬನ್ನಿ, ನಿಮ್ಮ ದುಡ್ಡು ಖರ್ಚು ಮಾಡ್ರಿ, ನೀವು ಸಮಯಕ್ಕೆ ವೇಸ್ಟ್ ಮಾಡ್ರಿ ಅಂತ ಹೇಳ್ತಾ ಇಲ್ಲ. ನೀವಿರುವ ಜಾಗದಿಂದಲೇ ಅಪ್ಪ ನಮ್ಮ ಸಭೆಯಿಂದ ಒಂದು ಕೂಟ ನಡೀತಾ ಇದೆ, ಒಂದು ಸಂಡೇ ಸ್ಕೂಲ್ ನಡೀತಾ ಇದೆ, ಕೂಟವನ್ನು ಆಶೀರ್ವದಿಸಪ್ಪ ಎಂದು ನೀವು ಪ್ರಾರ್ಥನೆ ಮಾಡಿದ್ರೆ ಈ ಸೇವೆಯಲ್ಲಿ ನೀವು ಕೈ ಹಾಕಿದ ಹಾಗೆ. ಅರ್ಥ ಆಗ್ತಾ ಇದೆಯಾ? ನೀವು ಕೈ ಹಾಕಿದ ಹಾಗೆ. ಯಾಕೆಂದ್ರೆ ನೀವು ಪ್ರಾರ್ಥಿಸಿದ ಪ್ರಾರ್ಥನೆ ಯೂತ್ ಮೀಟಿಂಗ್ ಸಕ್ಸಸ್ ಆಗುತ್ತೆ, ಸಂಡೇ ಸ್ಕೂಲ್ ಸಕ್ಸಸ್ ಆಗುತ್ತೆ, VVS ಸಕ್ಸಸ್ ಆಗುತ್ತೆ. ನೋಡಿ, ನೀವು ಮಾಡುವ ಒಂದು ಪ್ರಾರ್ಥನೆ ಆಶೀರ್ವಾದ ತರುತ್ತದೆ. ಹಲ್ಲೆಲೂಯಾ. ನಾವೆಲ್ಲರೂ ಒಮ್ಮನಸ್ಸಿನಿಂದ ಅದಕ್ಕೆ ಒಂದು ವೇಳೆ ಗ್ರೂಪಲ್ಲಿ ಇರುವಾಗಲಿ ನಾವು ಸಭೆಗಾಗಿ, ಸಭೆಯ ಕಾರ್ಯಗಳಿಗಾಗಿ ಪ್ರಾರ್ಥಿಸಬೇಕು. ನಾವೇನು ಬೇರೆ ಏನು ಕೇಳ್ತಾ ಇಲ್ಲ, ನಿಮ್ಮ ಪ್ರಾರ್ಥನೆಯನ್ನ ಕೇಳ್ತಾ ಇದ್ದೇವೆ. ಹಲ್ಲೆಲೂಯಾ. ಸೊ ಹಾಗೆ ಇಲ್ಲಿ ಇವರೇನ್ ಮಾಡ್ತಾ ಇದ್ದಾರೆ, ಸುಲ್ಕೊಳ್ಳುವುದಕ್ಕೂ ತೆಗೆದುಕೊಳ್ಳುವುದಕ್ಕೂ ನೋಡ್ತಾ ಇದ್ದಾರೆ. ನಾವು ಆ ಥರ ನಾವು ಸರಿ ಇದ್ದೀವಿ ಅಂತ ಪ್ರೂವ್ ಮಾಡಕ್ಕಲ್ಲ. ಏಸಪ್ಪ ಹೇಳ್ತಾ ಇದ್ದಾರೆ, ಪಂಚಪಾತ್ರೆಯ ತರ ಹೊರಗಡೆ ಮಿನುಗುವುದು, ಸಮಾಧಿಗಳ ರೀತಿಯಲ್ಲಿ ಹೊರಗಡೆ ಒಂದು ರೀತಿ ಒಳಗಡೆ ಒಂದು ರೀತಿ ಅಲ್ಲ, ನಾವು ಯಥಾರ್ಥವಂತರಾಗಿರಬೇಕು. ಏಸಪ್ಪ ಆಮೇಲೆ ಮುಂದಕ್ಕೆ ಹೋಗುತ್ತಾ ಅಲ್ಲಿ ಹೇಳ್ತಾ ಇದ್ದೇವೆ. ಅಲ್ಲಿ ಎಲ್ಲಿಂದ ಓದ್ರಿ? ಓಕೆ. ಹಾಗೆಯೇ ನೀವು ಸಹ ಸತ್ಪುರುಷರಂತೆ ಕಾಣಿಸಿಕೊಳ್ಳುತ್ತೀರಿ ಸರಿ, ಆದರೆ ಒಳಗೆ ಕಪಟದಿಂದಲೂ ಅನ್ಯಾಯದಿಂದಲೂ ತುಂಬಿದವರಾಗಿದೆ. ಇವತ್ತು ನಾವು ಆಲೋಚನೆ ಮಾಡಿ ನಮ್ಮನ್ನು ಒಪ್ಪಿಸಿಕೊಡಬೇಕು. ದೇವರೇ, ನಾನು ಸೇವೆಯ ಮೇಲೆ, ಜನರ ಮೇಲೆ ಇಟ್ಟಿರುವಂಥದ್ದು ಕಪಟ ಪ್ರೀತಿಯ, ಅನ್ಯಾಯದ ಪ್ರೀತಿಯ, ನಟನೆಯ ಪ್ರೀತಿಯ, ನಿಜವಾದ ಪ್ರೀತಿಯ? ಇವತ್ತು ನಿಮಗೆ ಮಾತ್ರ ಅಲ್ಲ, ನನಗೂ ಅದೇ ಕ್ವಶನ್ ದೇವರು ಕೇಳ್ತಾನೆ. ನೀನಿಷ್ಟು ಚಂದವಾಗಿ ಎಲ್ಲರ ಮುಂದೆ ಮಾತಾಡ್ತೀಯಲ್ವಾ, ಇದು ನಿಜಾನೇನಾ ಇಲ್ಲ ಸುಮ್ಮನೆ ನೀನು ಇವರಿಗೆ ತೋರಿಸ್ಕೊಳ್ಳೋದಕ್ಕೋಸ್ಕರ ಇದಕ್ಕೆ ಮಾಡ್ತಾ ಇದೆಯಾ ಅಂತ ದೇವರು ನನ್ನನ್ನು ಪ್ರಶ್ನೆ ಮಾಡ್ತಾರೆ. ಯಾಕೆಂದ್ರೆ ವಾಕ್ಯವನ್ನ ಹೇಳುತ್ತಿರುವಂತ ನನಗೂ ದೇವರು ಹೇಳ್ತಾರೆ, ನೀನು ನಿಜವಾಗಿಯೂ ಇವರನ್ನ ಪ್ರೀತಿ ಮಾಡ್ತೀಯಾ, ಸಭೆಯಲ್ಲಿರುವ ವಿಶ್ವಾಸಿಗಳನ್ನ ಪ್ರೀತಿ ಮಾಡ್ತೀಯಾ, ಇಲ್ಲ ಸುಮ್ಮನೆ ಬಾಯಲ್ಲಿ ಮಾತ್ರ ಹೇಳ್ತಾ ಇದೀಯಾ ಅಂತ ನನ್ನನ್ನು ಕೇಳ್ತಾರೆ. ಅದೇ ಪ್ರಶ್ನೆಯನ್ನ ನಿಮ್ಮನ್ನೂ ಕೇಳ್ತಾ ಇದ್ದಾರೆ. ನಾವು ನಮ್ಮ ಮಕ್ಕಳ ಮೇಲಿಟ್ಟಿರುವ ಪ್ರೀತಿ ಕಪಟ ಪ್ರೀತಿನ, ಒಳ್ಳೆ ಪ್ರೀತಿನ? ಒಳ್ಳೆ ಪ್ರೀತಿ. ನಮ್ಮ ಮಕ್ಕಳ ಒಳ್ಳೆಯದನ್ನ ಬಯಸ್ತೀವಿ ತಾನೆ, ಅದು ಕಪಟ ಪ್ರೀತಿ ಅಲ್ಲ. ಆದರೆ ಬೇರೆಯವರ ಮೇಲಿರುವ ನಮ್ಮ ಪ್ರೀತಿ ಕಪಟ ಪ್ರೀತಿನ, ಒಳ್ಳೆಯ ಪ್ರೀತಿನ? ಬೇರೆಯವರಿಗೆ ನಾವು ನ್ಯಾಯ ಹೇಳೋದು, ಆಲೋಚನೆ ಕೊಡೋದು ಒಳ್ಳೆಯದ ಕೆಟ್ಟದ್ದ? ಕೆಲವು ಸಾರಿ ಕೆಲವರು ಇರ್ತಾರೆ, ಒಂದು ಕೆಟ್ಟ ಆಲೋಚನೆಗಳನ್ನ ಕೊಟ್ಟು ತಮ್ಮ ಸ್ವಂತ ತಮ್ಮ ಮನಸ್ಸಿಗೆ ಸಮಾಧಾನವನ್ನು ತಂದುಕೊಳ್ತಾರೆ. ಬೇರೆಯವರ ಪಕ್ಕದ ಮನೆಯವರು ಸಮಾಧಾನವಾಗಿದ್ದರೆ ಇಡಿಸಲ್ಲ ಲೋಕದ ಜನಕ್ಕೆ. ಗೊತ್ತಾ ನಿಮಗೆ? ಪಕ್ಕದ ಮನೆಯವರು ಗಂಡ ಹೆಂಡತಿ ಚೆನ್ನಾಗಿದ್ರೆ ಇವ್ರಿಗೆ ಇಡಿಸಲ್ಲ, ಪಕ್ಕದ ಮನೆ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ರೆ ಇವ್ರಿಗೆ ಇಡಿಸಲ್ಲ, ಅವ್ರೇನಾದ್ರೂ ಒಳ್ಳೆ ಬಿಸ್ನೆಸ್ ಮಾಡಿ ಸ್ವಲ್ಪ 4 ಕಾಸು ಸಂಪಾದನೆ ಮಾಡಿದ್ರು ಇಷ್ಟ ಇಲ್ಲ. ಸತ್ಯನ ಇಲ್ವಾ ಇದು? ಏನಾದ್ರೂ ಒಂದು ವಸ್ತು ತೆಗೆದುಕೊಂಡ್ರ ಅಂತ ತಿಳ್ಕೊಳ್ಳಿ, ಇವ್ರಿಗೆ ಇಡಿಸಲ್ಲ. ಏನಾದ್ರೂ ಮಾಡಿದ್ರೆ ಎಲ್ಲಿಂದ ಸಿಕ್ತೋ, ಏನ್ ಮಾಡ್ಕೊಂಡ್ ಬಂದ್ರೋ, ಹೆಂಗ್ ಬೆಳೀತಾ ಇದಾರೋ ನೋಡಿ ಇವರು. ಆದ್ರೆ ಅವರು ಬೆಳೀತಾ ಇರೋದು ನಿಮಗೆ ಯಾಕೆ? ನೀವು ಚೆನ್ನಾಗಿರೋದು ಇಷ್ಟ ಆಗಲ್ಲ. ನಮಗೆ ವಿರೋಧವಾದ ಕೆಲಸಗಳು ಲೋಕದ ಜನ ಮಾಡ್ತಾ ಇರ್ತಾರೆ, ಆಡ್ಕೊಳ್ತಾ ಇರ್ತಾರೆ, ಶಾಪ ಹಾಕ್ತಾ ಇರ್ತಾರೆ. ಹಾಗಾದ್ರೆ ನಾವು ಮಾತಾಡೋದು ಮಾತ್ರ ಚೆನ್ನಾಗಿ ಪಕ್ಕದ ಮನೆಯವರು ಮಾತಾಡ್ತಾರೆ, ಆದರೆ ನಡ್ಕೊಳ್ಳುವುದು ಮಾತ್ರ ನಮಗೆ ವಿರೋಧವಾಗಿ ನಡ್ಕೊಂಡ್ರೆ ಅದನ್ನೇ ಕಪಟ ಅಂತಾರೆ. ಕಪಟ ಅಂದ್ರೆ ಮನಸ್ಸಳು ಒಂದು ಇಟ್ಕೊಂಡು ಹೊರಗಡೆ ಒಂದು ಮಾಡುವುದನ್ನೇ ಕಪಟ ಪ್ರೀತಿ ಅಂತ ಹೇಳ್ತಾರೆ. ಆಮೇಲೆ ಹೋದ್ರಲ್ಲಿ, ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಪರಿಸಾಯರೇ, ನೀವು ಪ್ರವಾದಿಗಳ ಸಮಾಧಿಗಳನ್ನು ಕಟ್ಟಿ, ಇಲ್ಲಿ ನೋಡಿ ಗಮನಿಸ್ರಿ, ಏನ್ ಮಾಡ್ತಾರೆ ಅವರ ಕೆಲಸಗಳು? ಪ್ರವಾದಿಗಳ ಸಮಾಧಿಗಳನ್ನ ಕಟ್ಟಿ ನೀತಿವಂತರ ಗೋರಿಗಳನ್ನ. ಅದರ ಅರ್ಥ ಏನು ಗೊತ್ತಾ? ಕೆಲವರು ಇರ್ತಾರೆ ಕ್ರಿಸ್ಮಸ್ಗೆ ಮಾತ್ರ ಎಷ್ಟು ಆಕ್ಟಿವ್ ಇರ್ತಾರಂದ್ರೆ ಹೇಳಕ್ಕಾಗಲ್ಲ ಅಲ್ವಾ? ಕ್ರಿಸ್ಮಸ್ಗೆ ತುಂಬಾ ಆಕ್ಟಿವ್ ಇರ್ತಾರೆ. ಈಗ ದೊಡ್ಡ ದೊಡ್ಡ ಸಭೆಗಳಲ್ಲಿ ನೋಡ್ರಿ, ಏನು ಪೆಂಡಲ್ಗಳು ಹಾಕ್ಸೋದು, ಊಟಗಳು ಹಾಕ್ಸೋದು, ಏನು ಅವ್ರು ಓಡಾಡೋದು ನೋಡಿದ್ರೆ ಒಬ್ಬ ಇವ್ರು ಏನಪ್ಪ ಇಂಥ ಮನುಷ್ಯ. ಕ್ರಿಸ್ಮಸ್ ಆದ್ಮೇಲೆ ನೆಕ್ಸ್ಟ್ ಕ್ರಿಸ್ಮಸ್ಗೆ ವ್ಯಕ್ತಿ ಕಾಣಿಸೋದು, ಹೌದಲ್ವಾ? ನಾವು ನೋಡಿದ್ದೀವಿಗೆಲ್ಲ ನಿಜವಾಗಿಯೂ. ನಾನು ಉದಾಹರಣೆಗೆ ಹೇಳ್ತೀನಿ, ಕ್ರಿಸ್ಮಸ್ಗೆ ಮಾತ್ರ ಯಾಕೆ ಚರ್ಚ್ ಫುಲ್ ಆಗಿರುತ್ತೆ ಅಲ್ವಾ? ಮಿಕ್ಕಿದ ದಿನ ಎಲ್ಲಿ ಹೋಗ್ತಾರೆ?
ಹಾಗಾದ್ರೆ ಕಪಟ ತಾನೇ ಅದು. ಕ್ರಿಸ್ಮಸ್ ದಿನ ಮಾತ್ರ ಪ್ರೆಸೆಂಟ್ ಇದ್ದು ಮಿಕ್ಕಿದ ವಾರಗಳೆಲ್ಲ ಆಬ್ಸೆಂಟ್ ಆದರೆ, ಇನ್ನು ಕೆಲವು ಸಭೆಗಳಲ್ಲಿ ಕರ್ತನ ಭೋಜನಕ್ಕೆ ಪ್ರೆಸೆಂಟು, ಮಿಕ್ಕಿದ ವಾರ ಎಲ್ಲ ಆಬ್ಸೆಂಟು. ಯಾಕೆ? ಅದು ಕಪಟ ತಾನೆ. ಕೆಲವು ಸಭೆಯಲ್ಲಿ ಹೆಂಗಂದ್ರೆ ಮೇನ್ ಪಾಸ್ಟರ್ ಇದ್ದಾಗ ಪ್ರೆಸೆಂಟು, ಅಸಿಸ್ಟೆಂಟ್ ಪಾಸ್ಟರ್ ಇದ್ದಾಗ ಆಬ್ಸೆಂಟು. ಯಾಕೆಂದ್ರೆ ಒಂದು ವೇಳೆ ಅಯ್ಯೋ ಪಾಸ್ಟ್ರು, ಕೆಲವು ಸೀನಿಯರ್ ಪಾಸ್ಟರ್ಗಳು ಹೆಂಗಂದ್ರೆ ಬೈತಾರೆ, ಸೀನಿಯರ್ ಪಾಸ್ಟರ್ಗಳು ಬೇಸರ ಮಾಡ್ಕೊಳ್ತಾರೆ. ಕೆಲವು ಪಾಸ್ಟರ್ಗಳು ಬೈತಾರೆ, ಕೆಲವು ಪಾಸ್ಟರ್ಗಳು ನನ್ನಂಥವ್ರು ಬೇಸರ ಮಾಡ್ಕೊಳ್ತಾರೆ. ಯಾಕೆ ಹಿಂಗಿದ್ದೀರಾ ಅಂತ ಬೇಸರ ಮಾಡ್ಕೊಳ್ತಾರೆ. ನೋಡಿ, ಇಲ್ಲಿ ಹೇಳ್ತದೆ, ಕೆಲವ್ರು ಏನ್ ಮಾಡ್ತಾರಂದ್ರೆ ಪ್ರವಾದಿಗಳ ಸಮಾಧಿಗಳನ್ನ ಮಾಡೋದ್ರ ಮೂಲಕ ಅವ್ರು ಮಾಡೋದು ನೋಡ್ಬಿಟ್ಟು ಇವರು ಗೌರವಿಸ್ತಾ ಇದ್ದಾರೆ. ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಮಾತ್ರಕ್ಕೆ ಕೆಲವರು ಏನ್ ಮಾಡ್ತಾರೆ, ಎಲೆಕ್ಷನ್ ಟೈಮ್ಗಳಲ್ಲಿ ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಅಂಬೇಡ್ಕರ್ ಯಾರು ಗೊತ್ತಾ ಅನ್ನೋ ತರ ಮಾತಾಡ್ತಾರೆ ಅಲ್ವಾ, ಅವಕಾಶವಾದಿಗಳು. ಅದಕ್ಕೆ ಇವರು ಕೂಡ ಯೇಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ಹಂಗೆ ಮೆಚ್ಚಿಸೋದಕ್ಕೋಸ್ಕರ ಪ್ರವಾದಿಗಳ ಸಮಾಧಿಗಳನ್ನ ಕಟ್ತೀರಾ, ನೀತಿವಂತರ ಗೋರಿಗಳನ್ನ ಅಲಂಕರಿಸ್ತೀರಾ. ನಾವು ನಮ್ಮ ಹಿರಿಯರ ಕಾಲದಲ್ಲಿ ಇರುತ್ತಿದ್ದರೆ ಪ್ರವಾದಿಗಳನ್ನ ಕೊಂದ ಪಾಪದಲ್ಲಿ ಪಾಲುಗಾರರಾಗುತ್ತಿರ್ಲಿಲ್ಲ ಅಂತ ಇದ್ರಿ. ಅಯ್ಯೋ, ನಾವಿದ್ದಿದ್ರೆ ಆ ಪ್ರವಾದಿಗಳಿಗೆ ಹಂಗ ಆಗಕ್ಕೆ ಬಿಡ್ತಾ ಇರ್ಲಿಲ್ಲ ಅಂತಾರ ಇಲ್ವಾ ಜನ. ನಾನು ಇದ್ದಿದ್ರೆ ನಿಮ್ಮ ಚರ್ಚಲ್ಲಿ, ನಿಮ್ಮ ಚರ್ಚ್ನ ಒಂದು ಇದು ಮಾಡ್ತಾ ಇದ್ದೆ ನಾನು ಅಲ್ವಾ. ಕೆಲವರು ಹೇಳೋದೇನಾದ್ರೆ, ನಮಗೆ ಹೇಳಿದ್ದಾರೆ ಕೆಲವರು, ನನಗೆ ಹೇಳಿದ್ದಾರೆ, ಪಾಸ್ಟ್ರೇ ನಿನ್ನಷ್ಟು ಅವಕಾಶ ಇದ್ದಿದ್ರೆ ಇಷ್ಟೊತ್ತಿಗೆ ನಾನು ಏನೇನು ಮಾಡ್ತಾ ಇದ್ನೋ. ಅರ್ಥ ಆಯ್ತು ಅದರ ಅರ್ಥ? ನಿಮ್ಮಷ್ಟು ಅವಕಾಶ ನನಗಿದ್ದಿದ್ರೆ ಏನೇನು ಮಾಡ್ತಾ ಇದ್ರು ನನಗೆ ಗೊತ್ತಿಲ್ಲ. ಏನೇನು ಮಾಡ್ತಾ ಇದ್ರು? ನಿಮ್ಗೆ ಇಷ್ಟು ಕಾಂಟ್ಯಾಕ್ಟ್ಸ್ ಇದೆ, ಇಷ್ಟು ಜನ ಇದ್ದಾರೆ, ಗೊತ್ತಿದ್ದಾರೆ. ನಿಮ್ಮಷ್ಟು ನನಗೆ ಗೊತ್ತಿದ್ರೆ ಏನೇನೋ ಮಾಡ್ತಾ ಇದ್ದೆ. ಏನು ಮಾಡ್ತಾ ಇದ್ರಿ? ಎಲ್ಲರ ಹತ್ರನು ಒಬ್ಬೊಬ್ಬರ ಹತ್ರ ಫೋನ್ ಮಾಡಿ, ನನಗೆ ತುಂಬ ಕಷ್ಟ ಇದೆ, ನನಗೆ ಸ್ವಲ್ಪ ಇದು ಬೇಕು, ನನಗೆ ಅದು ಬೇಕು ಕೊಡ್ರಿ, ಹಿಂಗಿದೆ ಹಂಗಿದೆ ಅಂತೇಳಿ ಸುಲ್ಕೊಳ್ಳೋಕ್ಕೆ. ಅಂದರೆ ಇಷ್ಟು ಜನ ನಿಮಗೆ ಗೊತ್ತಿದ್ದಾರಲ್ಲ, ನೀವು ಇನ್ನೂ ಹಂಗೆ ಇದ್ದೀರಾ. ನನಗೆ ಹೇಳಿದ್ದಾರೆ, ಪಾಸ್ಟ್ರೇ ಹೇಳಿದ್ದಾರೆ ನನಗೆ, ನಿಮ್ಮಷ್ಟು ಅವಕಾಶ ಇದ್ದಿದ್ದಾರೆ, ನಾನು ಇಷ್ಟೊತ್ತಿಗೆ ಏನೋ ಮಾಡ್ತಾ ಇದ್ದೆ. ನಾವೇನು ಮಾಡಬೇಕು ಅದನ್ನು ಮಾಡ್ತಾ ಇದ್ದೀವಿ. ದೇವರಿಗೆ ಮಹಿಮೆ ತರಬೇಕು ಅಷ್ಟೇ ತಾನೇ. ಮಹಿಮೆ ತರೋ ಕೆಲಸ ಮಾಡ್ತಾ ಇದ್ದೀವ ಇಲ್ವಾ? ಪ್ರತಿದಿನ ಸಾವಿರಾರು ಜನ ದೇವರ ವಾಕ್ಯವನ್ನ ಕೇಳಿ ಆಶೀರ್ವಾದ ಹೊಂದ್ತಾ ಇದ್ದಾರೆ. ಅದೇ ತಾನೇ ಮುಖ್ಯವಾದ ಕೆಲಸ. ಎಷ್ಟೋ ಜನ ಕಾಲ್ ಮಾಡಿದಾಗ ನಾವು ಮಾತಾಡಿ ಅವರಿಗೆ ಆದರಣೆ ಹೇಳ್ತಾ ಇದ್ದೀವಿ. ಅದೇ ತಾನೇ ನಾವು ಮಾಡಬೇಕಾಗಿರೋದು. ಎಷ್ಟೋ ಜನರು ಆನ್ಲೈನ್ಗಳಲ್ಲಿ ನಾನು ಇಲ್ಲದೆ ಹೋದ್ರೂ ದಿನಾ ಕಷ್ಟಪಟ್ಟು ಅವರು ಬೆಳಿಗ್ಗೆ ಹೊತ್ತು ಎದ್ದು ಅವ್ರು ಪ್ರಯಾಸ ಪಟ್ಟು 1 ಗಂಟೆ 2 ಗಂಟೆ 3 ಗಂಟೆ 4 ಗಂಟೆ, ಅರ್ಥ ಆಗ್ತಾ ಇದೆ ನಿಮಗೆ? ನಿದ್ದೆ ಕೆಟ್ಟು ಪ್ರಾರ್ಥನೆ ಮಾಡೋರಿದ್ದಾರೆ. ಎಷ್ಟು ಅದು ಕಷ್ಟ ಅಲ್ವಾ? ಸುಲಭನಾ? 12 ಗಂಟೆ ಬಿಡಿ, 12 ಗಂಟೆವರೆಗೆ ಎದ್ದಿರ್ತಾರೆ. 1 ಗಂಟೆಗೆ ಎದ್ದು ಪ್ರೇಯರ್ ಮಾಡೋದು, 2 ಗಂಟೆಗೆ ಎದ್ದು, 3 ಗಂಟೆಗೆ ಎದ್ದು, 4 ಗಂಟೆಗೆ ಎದ್ದು, ಆಮೇಲೆ ಬಿಡಿ ಓಕೆ. ಈ 4-5 ಅವರು ಎದ್ದು ಪ್ರಾರ್ಥನೆ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇದೆಯಲ್ವಾ ನೋಡಿ. ಹಾಗೆ ನಾವು ಮಾಡುವುದು ಸರಿ ಅಂತಲ್ಲ, ನಾವು ಇನ್ನೊಂದು ಮುಖದಲ್ಲಿ ನಾವು ಉಪಯೋಗಿಸ್ಕೊಳ್ತಾ ಇಲ್ಲ. ದೇವರಿಗಾಗಿ ಏನಾದರೂ ಮಾಡಬೇಕು ಅಂತ ನಾವೇನು ಮಾಡ್ತಾ ಇದ್ದೀವಿ? ಪ್ರಯಾಸ ಪಡ್ತಾ ಇದ್ದೀವಿ. ಹಾಲೆಲೂಯಾ. ಸೊ ನಮ್ಮ ಸೇವೆಗಾಗಿ ನೀವು ದೇವರಿಗೆ ಸ್ತೋತ್ರ ಮಾಡಬೇಕು. ಯಾಕೆಂದ್ರೆ ಆನ್ಲೈನಲ್ಲಿ ನೋಡೋರು ನಮ್ಮನ್ನು ಅಪಾರ್ಥ ಮಾಡ್ಕೊಳ್ಬೋದು, ಆಫ್ಲೈನಲ್ಲಿ ಇರುವಂಥ ನೀವೇ ನಮಗೆ ಸಾಕ್ಷಿಗಳು. ಹೌದಾ? ಅರ್ಥ ಆಯ್ತಾ? ಕೆಲವು ಸಭೆಗಳಲ್ಲಿ ಹೋಗಿ ಕೇಳುವಾಗ ನಮ್ಮ ಪಾಸ್ಟ್ರು ಮಾತಾಡೋದು ಮಾತ್ರನೇ ಹಂಗೆ. ಎಷ್ಟೋ ಸಭೆಗಳಲ್ಲಿ ವಿಡಿಯೋಗಳನ್ನು ಮಾಡಿಬಿಟ್ಟು ಆ ಕಾಣಿಕೆ ತಗೊಳ್ಳೋದು ಮಾತಾಡೋದನ್ನ ಕಟ್ ಮಾಡಿ ಚೆನ್ನಾಗಿರೋದು ಮಾತ್ರ ಹಾಕ್ತಾರೆ, ಅದ್ಭುತಗಳದ್ದು ಮಾತ್ರ ಹಾಕ್ತಾರೆ, ಆದರೆ ಯಥಾರ್ಥವಾಗಿರೋದು ಹಾಕಲ್ಲ. ಆದರೆ ನಾವು ಸಂದೇಶ ಇದರಲ್ಲಿ ಏನು ಎಡಿಟಿಂಗ್ ಮಾಡಲ್ಲ, ಏನು ಪ್ರಸಂಗ ಮಾಡಿರ್ತೀವೋ ಅದನ್ನು ಹಂಗೆ ಹಾಕ್ತೀವಿ. ನೋಡ್ಕೊಳ್ಳಿ ಬಿಡ್ರಿ, ಏನಿದೆಯೋ ಯಥಾರ್ಥತೆ ಅದು. ನೋಡಿ, ಏಸಪ್ಪ ನಮ್ಮಲ್ಲಿ ಕೇಳ್ತಾ ಇರೋದು ಕಪಟತನ, ಅನೀತಿ, ಅನ್ಯಾಯ, ತೋರ್ಪಡಿಕೆ, ಸುಲುಕೊಳ್ಳೋದು, ಇದನ್ನೆಲ್ಲ ಕೇಳ್ತಾ ಇರೋದು ನಮ್ಮ ಒಳಗಡೆಯಿಂದ ನಾವೇನಾಗಬೇಕಂತೆ? ಶುಚಿ ಆಗಬೇಕು, ಬದಲಾಗಬೇಕು. ಅದು ಹೇಗೆ ಬರುತ್ತೆ? ನಾನು ಸಾಕು ಇಷ್ಟು ಮುಂದಕ್ಕೆ ಹೋಗೋಣ. ನಾವು ಹೇಗೆ ಅದನ್ನು ಬದಲಾವಣೆಯನ್ನು ತರೋದು, ಹೇಗೆ ನಮ್ಮಲ್ಲಿ ರೂಪಾಂತರವನ್ನು ತರುವುದು ಎಂಬುದಾಗಿ ಓದುವಾಗ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೋಹಾನ 3ನೇ ಅಧ್ಯಾಯ 3ನೇ ವಚನವನ್ನು ಓದಿರಿ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ. ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೇಗಂತೆ ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನ. ಈಗ ಹೊಸದಾಗಿ ಹುಟ್ಟೋದು ಹೆಂಗಪ್ಪ?
ಈಗ ಯೇಸು ಸ್ವಾಮಿ ಹತ್ರ ನಿಕೋದೇಮನು ಬರ್ತಾನೆ, ತಿಳಿದಿರೋನು, ಅರಿತಿರೋನು, ಬೋಧನೆ ಮಾಡುವಂಥವನು. ಬಂದು ಕೇಳಿದಾಗ ನಾನು ಹೊಸದಾಗಿ ಹುಟ್ಟೋದು ಹೆಂಗೆ ಅಂತ ಕೇಳಿದಾಗ ಯೇಸು ಸ್ವಾಮಿ ಹೇಳ್ತಾರೆ, ನೀನು ಹೊಸದಾಗಿ ಹುಟ್ಟದೇ ಇದ್ರೆ ದೇವರ ರಾಜ್ಯವನ್ನ, ಇಲ್ಲಿರುವ ನಮ್ಮಲ್ಲಿ ಒಬ್ಬೊಬ್ಬರು ಕೂಡ ಏನಾಗ್ಬೇಕಂತೆ, ಹೆಂಗ್ ಹೊಸದಾಗಿ ಹುಟ್ಟೋದು? ಅದಕ್ಕೆ ನಿಕೋದೇಮನು ಒಂದು ಕ್ವಶನ್ ಕೇಳ್ತಾನೆ. ಏನಂತ ಕೇಳ್ತಾರೆ? ನಾನು ತಾಯಿ ಗರ್ಭದಲ್ಲಿ ಹೋಗಿ ತಿರುಗಿ ಹುಟ್ಟೋಕ್ಕಾಗುತ್ತಾ? ಅವಾಗ ಯೇಸು ಸ್ವಾಮಿ ಕೇಳ್ತಾರೆ, ಇಸ್ರಾಯೇಲ್ ಬೋಧಕನಾಗಿರುವಂತ ನಿನಗೆ ಇದು ಅರ್ಥ ಆಗಲ್ವಾ? ಹೊಸದಾಗಿ ಹುಟ್ಟೋದಂದ್ರೆ ಹೇಗೆ ಹುಟ್ಟಬೇಕು? ಅದರ 7ನೇ ವಚನವನ್ನು ಹೋದ್ರೆ 3ನೇ ಅಧ್ಯಾಯ 7ನೇ ವಚನ. ನೀನು ಹೊಸದಾಗಿ ಹುಟ್ಟಬೇಕು ಎಂದು ಹೇಳಿದ್ರಿಂದ ನೀನಾಗ ಬೇಡ, ಆಶ್ಚರ್ಯ ಪಡಬೇಡ. ಓಕೆ ಓಕೆ 5ನೇ ವಚನ ಹೋದ್ರೆ ಅದರಲ್ಲಿ, ಅದಕ್ಕೆ ಯೇಸು ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ. 2 ಹೇಳ್ತಾರೆ ಇಲ್ಲಿ ವಿಷಯ ಯೇಸು ಸ್ವಾಮಿ. ಯಾವುದರಿಂದ? ನೀರಿನಿಂದ ಆತ್ಮನಿಂದ. ದೊಡ್ಡ ಟಾಪಿಕ್ಗಳು ನೀರು ಮತ್ತು ಆತ್ಮನ ಟಾಪಿಕ್ಗಳು ಅಂತ ಹೇಳಿದ್ರೆ, ಆದರೆ ನೀರು ಎಂದು ಹೇಳುವಾಗ ಸಿಂಪಲ್ ಆದ ಭಾಷೆಯಲ್ಲಿ ನಾವು ಯಾವಾಗ ಯೇಸು ಸ್ವಾಮಿಯನ್ನ ನಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಳ್ಳುತ್ತೇವೋ ಒಂದು ತೀರ್ಮಾನ ಮಾಡುತ್ತೇವೆ. ಅದನ್ನೇ ನಾವು ದೀಕ್ಷಾ ಸ್ನಾನ ಅನ್ನುತ್ತೇವೆ. ಏನಂತೇವೆ? ಅರ್ಥ ಆಗ್ತಾ ಇದೆಯಾ? ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ಒಂದು ತೀರ್ಮಾನವನ್ನೇ ದೀಕ್ಷೆ ಅಂತ ಕೇಳ್ತಾರೆ. ದೀಕ್ಷಾ ಸ್ನಾನ ಅಂದ್ರೆ ಒಂದು ತೀರ್ಮಾನ ಮಾಡೋದು. ನಾವೆಲ್ಲರೂ ಯಾವಾಗ ಯೇಸುವನ್ನ ನಾವು ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಂಡಿದ್ದೀನಿ ಎಂಬ ದೃಢತೆ ಬರುತ್ತದೋ ಆಗ ನಾವೇನ್ ತೆಗೆದುಕೊಳ್ತೇವೆ? ದೀಕ್ಷಾ ಸ್ನಾನ ತೆಗೆದುಕೊಳ್ತೇವೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ನೀರಿನಿಂದ ಹುಟ್ಟಬೇಕು. 2ನೇದು, ನೀರಿನಿಂದ ದೀಕ್ಷಾ ಸ್ನಾನ ಹೊಂದಿದ್ರೆ ಸಾಲದು. ನಿಮ್ಮಲ್ಲಿ ಏನ್ ಮಾಡ್ಬೇಕು? ಒಳಗಡೆಯಿಂದ ನಿಮಗೆ ಬದಲಾವಣೆ ಬರಬೇಕು. ಆ ಬದಲಾವಣೆ ಹೇಗೆ ಬರುತ್ತದೆ ಅಂದ್ರೆ, ಯಾವುದೋ ಸೋಪ್ ಹಾಕಿದ್ರೆ ಬರಲ್ಲ, ಸರ್ಪ್ ಹಾಕಿದ್ರೆ ಬರಲ್ಲ, ಲಿಕ್ವಿಡ್ ಹಾಕಿದ್ರೆ ಬರಲ್ಲ, ಯಾವುದೋ ಡ್ರಿಂಕ್ಸ್, ಎನರ್ಜಿ ಡ್ರಿಂಕ್ಸ್ ಕುಡಿದ್ರೆ ಬರಲ್ಲ. ನಿಮ್ಮ ಯಾವುದೂ ಬದಲಾಗಲ್ಲ. ನೀವು ಬದಲಾಗಬೇಕಾದ್ರೆ ನಿಮ್ಮಲ್ಲಿ ಯಾರೋ ಒಂದೊಬ್ಬರು ಸೇರ್ಬೇಕು ನಿಮ್ಮಲ್ಲಿ. ಅದು ಯೇಸು ಸ್ವಾಮಿ ನಿಮ್ಮಲ್ಲಿ ವಾಸ ಮಾಡಬೇಕು. ಹಲ್ಲೆಲೂಯಾ. ಯಾರು ವಾಸ ಮಾಡಬೇಕು? ಅದಕ್ಕೆ ಪೌಲನು 2 ಕೊರಿಂಥದವರಿಗೆ ಬರೆಯುತ್ತಾ 2ನೇ ಪತ್ರಿಕೆಯಲ್ಲಿ 2 Corinthians 5:17 ಅಲ್ಲಿ ಏನು ಹೇಳುತ್ತೆ? 2 ಕೊರಿಂಥ 5:17, ಈಗಿರಲಾಗಿ ಯಾವನಾದರೂ ಎಲ್ಲಿದ್ರೆ, ಎಲ್ರು ಹೇಳಿ ಎಲ್ಲಿದ್ರೆ, ಸ್ವಲ್ಪ ಜನ ಹೇಳಿ ಎಲ್ಲಿದ್ರೆ, ಕ್ರಿಸ್ತನಲ್ಲಿದ್ದರೆ. ಅದರ ಅರ್ಥ ಏನು ಗೊತ್ತಾ? ನಾವು ಯೇಸು ಸ್ವಾಮಿಯಲ್ಲಿದ್ದರೆ ಅವನು ಏನಾಗ್ತಾನೆ? ಅವನು ನೋಡಿ, ದೇವ್ರ ವಾಕ್ಯ ಹೇಳ್ತಾ, ಬದಲಾಗೋದು, ಹೊಸತನ ಬರೋದು ಎಲ್ಲಿಂದನೋ ಅಲ್ಲ, ನೀರಲ್ಲಿ ಮುಳುಗಿದ್ರೆ ಅಲ್ಲ, ಎಲ್ಲೋ ಏನೋ ಮಾಡೋದ್ರಿಂದ ಅಲ್ಲ. ನಿಮ್ಮಲ್ಲಿ ಕ್ರಿಸ್ತನಲ್ಲಿ ನೀವಿದ್ರೆ ನೂತನ ಸೃಷ್ಟಿ ಆಗ್ತಾನೆ ಅವನು. ಆಮೇಲೆ ಈಗೋ ಏನು ಹೋಯ್ತು? ಇದ್ದಿದ್ದ ಹಳೆ ನಿನ್ನ ಸ್ವಭಾವ ಎಲ್ಲ ಹೋಯ್ತು. ನೀನೇನು ಬೈತಾ ಇದೆಯೋ, ನೀನೇನು ಕೋಪ ಮಾಡ್ಕೊಳ್ತಾ ಇದೆಯೋ, ನೀನೇನು ಅಸೂಯೆ ಪಡ್ತಾ ಇದೆಯೋ, ಹೊಟ್ಟೆ ಕಿಚ್ಚು ಪಡ್ತಾ ಇದೆಯೋ, ಗಲಾತ್ಯದಲ್ಲಿ 5:23 ಹೇಳ್ತದಲ್ವಾ? ಎಲ್ಲ ಕೆಟ್ಟತನ, ಎಲ್ಲ ದುಷ್ಟತನ, ದುರಾತ್ಮನಿಂದ ಉಂಟಾಗುವ ಫಲಗಳು, ಅವೆಲ್ಲ ಫಲಗಳು ಏನಿದೆ ಅಲ್ಲಿ? ಏನೇನು ಫಲಗಳಿವೆ? ಶರೀರದ ಆಸೆ, ಕಳ್ಳತನ, ಗುಂಡಾವುತನ, ಕುಡಿಕೆತನ, ಹೊಟ್ಟೆ ಕಿಚ್ಚು, ಕಕ್ಷಭೇದು, ಭಿನ್ನಾಭಿಪ್ರಾಯ, ಭಿನ್ನ ಭೇದ, ಕೋಪ, ಎಲ್ಲ ಇನ್ನೂ ಜಾಸ್ತಿ ಇದೆ. ವಿಗ್ರಹಾರಾಧನೆ, ಮಾಟ ಮಂತ್ರ, ಲೋಭತನ, ದುಂದೌತಣ ಎಲ್ಲ ನೋಡಿ. ಅದೆಲ್ಲವೂ ಏನಾಗುತ್ತೆ? ಯೇಸು ಸ್ವಾಮಿ ಬಂದಾಗ ಹೊರಟೋಗುತ್ತಂತೆ. ಅವನಾದರೂ ಕ್ರಿಸ್ತನಲ್ಲಿದ್ದರೆ ನೂತನ ಸೃಷ್ಟಿಯಾದನು, ಈಗ ಪೂರ್ವ ಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು. ಕ್ರಿಸ್ತನಲ್ಲಿದ್ದರೆ ನಾವೇನಾಗ್ತೇವೆ? ಅದು ನೂತನ ಸ್ವಭಾವ ನಮ್ಮಲ್ಲಿ ಬರ್ತದೆ. ನಾವೇನ್ ಮಾಡ್ತೀವಿ? ಕ್ರಿಸ್ತನನ್ನು ಧರಿಸ್ಕೊಳ್ತೇವೆ.
ಯಾರನ್ನ ಧರಿಸ್ಕೊಳ್ತೇವೆ? ಅಪ್ಪ, ನಾನು ಮಾತಾಡಿದ್ರೆ ಯೇಸುವಿನಂತೆ ಮಾತಾಡ್ತೀನಿ, ನನ್ನ ನೋಟ ಯೇಸುವಿನಂತಿರಬೇಕು, ನನ್ನ ನಡತೆ ಯೇಸುವಿನಂತಿರಬೇಕು, ನಾ ಯೇಸು ಸ್ವಾಮಿ ಹೇಗೆ ಜನರನ್ನ ಕಂಡಾಗ ಮಾತಾಡಿದ್ರು ಆ ರೀತಿ ಇರಬೇಕು. ಅದು ಕೇವಲ ಪಾಸ್ಟ್ರೋ ದೀಕ್ಷಾಸ್ನಾನ ಮಾಡಿಸ್ಕೊಂಡವರಲ್ಲ. ನಾವೊಬ್ಬೊಬ್ಬರು ಹೆಂಗೆ ಬದಲಾಗಬೇಕಂದ್ರೆ ನಮ್ಮ ಮಾತು, ನಮ್ಮ ನಡವಳಿಕೆ, ನಮ್ಮ ಜೀವಿತ ಪ್ರತಿಯೊಂದು ಬದಲಾಗಬೇಕು. 100% ನಾವು ಪರಿಶುದ್ಧರಾಗಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲೋ ತಪ್ತೀವಿ. ಸೈತಾನ್ ಹೇಳ್ತಾನೆ, ನೋಡ್ದ ತಪ್ಪು ಮಾಡಿದ್ಯಾ, ಹಂಗಾದ್ರೆ ನೀನು ಪರಿಶುದ್ಧನಲ್ಲ, ನೀನು ಪರಿಶುದ್ಧನಲ್ಲ, ನೀನು ದೇವ್ರ ಮಗನಲ್ಲ, ಇನ್ನು ಬಿಡು. ಹೆಂಗೂ 1 ವಾರ ಬಂದಿಲ್ಲ, ಹೋಗಿಲ್ಲ ಚರ್ಚ್ಗೆ, ಇನ್ನೊಂದು 2 ವಾರ ಹೋಗಿಲ್ಲ ಅಂದ್ರೆ ಏನಾಗುತ್ತೆ ಅಲ್ವಾ? ಸೈತಾನ್ ಹೇಳೋದೇ ಅಂದ್ರೆ ಹೆಂಗೂ 1 ವಾರ ಹೋಗಿಲ್ಲ, ಹೆಂಗೂ ಇದ್ರು ಪಾಸ್ಟರ್ ಕೇಳ್ತಾರೆ, ಒಂದೇ ಸಾರಿ 3 ವಾರಕ್ಕೆ ಸೇರಿ ಒಂದು ಉತ್ತರ ಹೇಳಿದ್ರೆ ಸಾಕಲ್ವಾ? ಸೈತಾನ್ ಹೇಳ್ಕೊಡೋದೇನಂದ್ರೆ ನೀವು ಹಂಗೆ, ನೀವು ಹಿಂಗೆ ಅಂತ ಸೈತಾನ್ ಹೇಳ್ಕೊಡ್ತಾನೆ. ಆದರೆ ದೇವ್ರು ಹೇಳ್ತಾನೆ, ನಿಮ್ಮ ಬಲಹೀನತೆಯನ್ನು ನಾನು ಬಲ್ಲೆನು, ಆದರೂ ಪ್ರತಿ ಸಾರಿ ನೀವು ಕ್ರಿಸ್ತನನ್ನು ಧರಿಸಿಕೊಳ್ಳುವಾಗ ನೀವೇನಾಗ್ತೀರಾ? ನೂತನ ಸೃಷ್ಟಿಗಳು ಆಗ್ತೀರಾ. ನಾವು ನೂತನ ಸೃಷ್ಟಿಗಳಾಗ್ತೀವಿ. ನೋಡಿ, ಅದಕ್ಕೆ ನಮ್ಮನ್ನು ಬದಲಾಯಿಸುವುದು ಯಾವುದೂ ಅಲ್ಲ, ಯೇಸುವಿನ ಪ್ರೀತಿ ಮಾತ್ರವೇ ನಮ್ಮನ್ನು ಬದಲಾಯಿಸಲಿಕ್ಕೆ ಸಾಧ್ಯವಾಗ್ತದೆ. ಯಾಕೋಬನ ಪತ್ರಿಕೆಯಲ್ಲಿ ಓದಿಕೊಂಡು ಮುಗಿಸ್ಕೊಳ್ಳೋಣ. ಯಾಕೋಬನ ಪತ್ರಿಕೆಯಲ್ಲಿ ನಮಗೆ ಈ ಒಂದು ನೂತನ ಸೃಷ್ಟಿಯನ್ನು ಧರಿಸಿಕೊಳ್ಳಬೇಕಾದ್ರೆ ಒಂದು ಮಾರ್ಗವನ್ನು ಅಲ್ಲಿ ತಿಳಿಸ್ತಾ ಇದ್ದಾನೆ. ಯಾಕೋಬ 1:18, ಆತನು ಸತ್ಯ ಬೋಧನೆಯ ವಾಕ್ಯದಿಂದ ನಮ್ಮನ್ನು ಹುಟ್ಟಿಸಲಾಗಿ ನಾವು ಆತನ ಸೃಷ್ಟಿಗಳಲ್ಲಿ ಎಂಥ ಫಲವಾದೆವು? ಪ್ರಥಮ ಫಲ. ತಂದೆ ತಾಯಿಗಳಿಗೆ ಮೊದಲು ಮಗು ಹುಟ್ಟಿದಾಗ ಖುಷಿ ಇರ್ತದ, ದುಃಖ ಇರ್ತದ ಅಲ್ವಾ? ಮೊದಲ ಮಗುನ ಕೇರ್ ಮಾಡ್ದಂಗೆ 2ನೇ ಮಗುನ ಕೇರ್ ಮಾಡಲ್ಲ ಅಲ್ವಾ? ಮೊದಲ ಮಗು ಅಂದರೆ ಮಗುನ ಹಂಗೆ ಹಾಗೆ ಹೀಗೆ ಏನು ಎಲ್ಲ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಮೊದಲ ಮಗುಗೆ ಬ್ಯಾಪ್ಟಿಸ್ಟ್ ಹಾಸ್ಪಿಟ್ಲು, 2ನೇ ಮಗುಗೆ ಗೌರ್ಮೆಂಟ್ ಹಾಸ್ಪಿಟ್ಲು. ಅದರಲ್ಲಿ ಅರ್ಥ ಆಗುತ್ತೆ ಎಷ್ಟು ಕೇರ್ ಮಾಡಿದ್ವಿ ನೀವಂತ. ಅವನು ಇಲ್ಲ, ಕೇಳಿಸ್ಕೊಂಡಿಲ್ಲ. ಇಲ್ಲಾಂದ್ರೆ ಕೇಳ್ತಾರೆ ಈ ಕಾಲದ ಮಕ್ಕಳು, ನೀವು ನನ್ನನ್ನು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಊಟ ಮಾಡಿದ್ದೀರಾ ಅಂದ್ಬಿಡ್ತಾರೆ. ಅಂದರೆ ಯಾರೇ ಆಗಲಿ ಮಗುಗೆ ಒಂದು ವ್ಯವಸಾಯ ಮಾಡೋರು ನೋಡ್ರಿ, ವ್ಯವಸಾಯ ಮಾಡೋರಿಗೆ ಒಂದು ಬೆಳೆ ಹಾಕಿರ್ತಾರೆ, ಯಾವುದಾದ್ರೂ ಫಸ್ಟ್ ಫಸಲು ಬಂತಂತ ತಿಳ್ಕೊಳ್ಳಿ, ಅದು ಕಾಣಿಸ್ಬಿಟ್ರೆ ಅದನ್ನೇ ನೋಡ್ತಾ ಇರ್ತಾರೆ. ಬಂದಿದೆ, ಚೆನ್ನಾಗಿ ಬಂದಿದೆ, ಇನ್ನು ಮಿಕ್ಕಿದ್ದೆಲ್ಲ ಚೆನ್ನಾಗಿ ಬರುತ್ತೆ. ಆ ಮೊದಲ ಫಸಲು ಒಂದು ಗಿಡದಲ್ಲಿ, ಮೊದಲ ಸ್ಯಾಲ್ರಿ, ಮೊದಲದ್ದು ಎಲ್ಲ ಒಂದು ಸ್ಪೆಷಲ್ ನಮಗೆ ಅಲ್ವಾ? ಅಲ್ಲಿ ಹೇಳ್ತದೆ, ನಾವು ಕ್ರಿಸ್ತನಿಗೆ ಯಾವಾಗಲೂ ಆ ಥರ ಪ್ರೆಷಿಯಸ್ ಅಂತೆ, ನಾವು ಬಹಳ ಪ್ರಾಮುಖ್ಯರು. ನಾವು ನಿಮ್ಮ ಕುಟುಂಬದಲ್ಲಿ ನೀವು ಹೊಸದಾಗಿ ದೇವರು ನಂಬಿದ್ರೆ ಯು ಆರ್ ಫಸ್ಟ್ ಫ್ರೂಟ್. ಕಳೆದ ಸಾರಿ ನಾನು ನಮ್ಮ ಒಂದು ಹಾಸ್ಟೆಲ್ ನಮ್ಮನ್ನು ಓದಿಸಿದಂಥ ಅಂಕಲ್ ಮುಂದೆ ನಾನು ಹೇಳಿದೆ, ನಾನು ಸಂತೋಷ ಪಡುತ್ತೇನೆ, ನಮ್ಮ ಹಾಸ್ಟೆಲಲ್ಲಿ ನಾನು ಮೊದಲ ದೇವರ ಸೇವಕ ಅಂತೇಳಿ. ಹಲ್ಲೆಲೂಯಾ. ಫಸ್ಟ್ ಬ್ಯಾಚಲ್ಲಿ ಫಸ್ಟ್ ಹೋಗಿ ನಾನು ಹೇಳಿದ್ದು, ನಾನು ಪಾಸ್ಟರ್ ಆಗ್ತೀನಿ ಅಂತ ಹೇಳಿದ್ದು. ಎಲ್ಲರೂ ನನ್ನ ಜೊತೆಯಲ್ಲಿದ್ದವರು ಡಾಕ್ಟರ್ ಆಗ್ತೀನಿ, ಇಂಜಿನಿಯರ್ ಆಗ್ತೀನಿ ಅಂತ ಹೇಳಿದ್ರು, ನಾನು ಹೋಗಿ ಪಾಸ್ಟರ್ ಆಗ್ತೀನಿ ಅಂತೆ. ಓಕೆ, ಹಾಗೆ ಅವ್ರಿಗೆ ಖುಷಿ ಆಗೋಯ್ತು. ಅವಾಗ ಎಲ್ಲರೂ ಇಂಜಿನಿಯರು ಡಾಕ್ಟರ್ ಆಗಿದಾಗ ಅವ್ರಿಗೆ ಖುಷಿ ಆಗಲಿಲ್ಲ, ನಾನು ಪಾಸ್ಟರ್ ಅಂದಿದ್ದಕ್ಕೆ ಖುಷಿ ಆಗೋಯ್ತು ಅವರಿಗೆ. ಫಸ್ಟ್ ಫ್ರೂಟ್, ಮೊದಲ ಫ್ರೂಟ್. ನಮಗೆ ಹಾಗೇನೆ ಪ್ರಿಯ ದೇವಜನ, ದೇವರು ನಮ್ಮನ್ನು ಹೇಗೆ ಕೋರ್ಕೊಳ್ತಾ ಇದ್ದಾನಂದ್ರೆ, ದೇವರು ತನ್ನ ಸುಚಿತ್ತದ ಪ್ರಕಾರ ನಿಮ್ಮನ್ನು ಸತ್ಯ ಬೋಧನೆಯ ವಾಕ್ಯದಿಂದ ನಮ್ಮನ್ನು ಹುಟ್ಟಿಸಿ ನಮ್ಮನ್ನು ಸೃಷ್ಟಿಗಳನ್ನಾಗಿ ಮಾಡಿ ಪ್ರಥಮ ಫಲದಂತಾಗಿ ಮಾಡಿದ್ದಾನೆ ಅಲ್ವಾ? ಹೇಬೇಲನು ಪ್ರಥಮ ಫಲವನ್ನು ದೇವರಿಗೆ ತಂದನು. ದೇವರಿಗೆ ತುಂಬ ಇಷ್ಟ ಆಯಿತು. ಇವತ್ತು ನಮ್ಮ ಜೀವಿತಗಳನ್ನು ಹೇಬೇಲನು ಹೇಗೆ ತನ್ನ ಫಲವನ್ನು ದೇವರಿಗೆ ಕೊಟ್ಟನೋ, ನಮ್ಮನ್ನು ನಾವು ದೇವರಿಗೆ ಪ್ರಥಮ ಫಲದಂತೆ ಕೊಡಬೇಕು. ದೇವರೇ, ನಾವು ಪಕ್ಕದವ್ರನ್ನ ಯಾವಾಗೂ ನೋಡಬಾರ್ದು, ಗಂಡನನ್ನ, ಹೆಂಡತಿನ, ಮಕ್ಕಳನ್ನ ನೋಡಬಾರ್ದು. ನಿಮ್ಮನ್ನು ನೀವು ತಗೊಂಡೋಗಿ ದೇವ್ರಿಗೆ ಕೊಡಬೇಕು. ದೇವರೇ, ಈಗ ನನ್ನನ್ನು ನಾನು ನಿಮಗೆ ಪ್ರಥಮ ಫಲದಂತೆ ಕೊಡ್ತಾ ಇದ್ದೇನೆ. ಆಸ್ ಎ ಫಸ್ಟ್ ಫ್ರೂಟ್, ಮೊದಲ ಮಗುವಿನಂತೆ ನಾನು ಬರ್ತಾ ಇದ್ದೇನೆ. ನೀನು ನನ್ನನ್ನು ವಿಶೇಷವಾಗಿ ಪ್ರೀತಿಸ್ತೀಯ, ನೀನು ನನ್ನನ್ನು ವಿಶೇಷವಾಗಿ ಕಾಣ್ತೀಯ. ಇಲ್ಲಿರುವ ನಾವು ಒಬ್ಬೊಬ್ಬರು ದೇವರಿಗೆ ಪ್ರಥಮ ಫಲದಂತೆ ನಮ್ಮನ್ನು ದೇವರು ಪ್ರೀತಿಸ್ತಾನೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಒಬ್ಬೊಬ್ಬರನ್ನೂ ದೇವರು ಮೊದಲ ಮಗುವಿನಂತೆ ಪ್ರೀತಿಸ್ತಾರೆ. ಹಲ್ಲೆಲೂಯಾ.
ಹೇಗೆ ಪ್ರೀತಿಸ್ತಾರೆ? ಮೊದಲನೇ ಮಗು ತರ, ಮೊದಲ ಫಲದ ತರ, ಮೊದಲ ಫ್ರೂಟ್ ತರ ದೇವರು ನಿಮ್ಮನ್ನ ಪ್ರೀತಿಸ್ತಾರೆ. ಎಷ್ಟು ಸಂತೋಷ ಅಲ್ವಾ? ನಿಮಗೆ ಸಂತೋಷ ಇಲ್ವಾ? ಸಂತೋಷ, ತುಂಬ ಸಂತೋಷ. ನನ್ನನ್ನು ದೇವರು ಪ್ರೀತಿ ಮಾಡ್ತಾರೆ. ಹಾಗೇನೆ ನೀವು ಮಕ್ಕಳಿಗೆ ನೀವು ಹೇಳಬೇಕು, ನೀವು ಫಸ್ಟ್ ಫ್ರೂಟ್ ತರ, ಫಸ್ಟ್ ಫಲದ ತರ ದೇವರು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ಅಂತ ಹೇಳಬೇಕು. ಅವಾಗ ನಮಗೆ ತುಂಬ ಖುಷಿ ಆಗ್ತದೆ. ಪ್ರಿಯ ದೇವಜನರೇ, ನೋಡಿ, ದೇವರ ವಾಕ್ಯದ ಪ್ರಕಾರವಾಗಿ ದೇವರಲ್ಲಿ ಹೊಸದಾಗಿ ಹುಟ್ಟುವ ನಾವು ಒಳಗಡೆಯಿಂದ ಬದಲಾಗ್ತೇವೆ, ಹೊರಗಿಂದಲ್ಲ. ನಮಗೆ ಬೇಕಾಗಿರೋದು ಒಳಗಡೆಯಿಂದ ನಮ್ಮನ್ನ. ಇವತ್ತು ನಿಮ್ಮಲ್ಲಿ ಒಂದು ವೇಳೆ ಒಳಗಡೆಯಿಂದ ಎಷ್ಟೋ ನೋವುಗಳಿರ್ಬೋದು, ಶಾರೀರಿಕ ವೇದನೆ ಹೇಳ್ಕೊಳಕ್ಕಾಗಲ್ಲ. ಇಲ್ಲಿ ಎಲ್ಲರ ಮುಖನೂ ಸಂತೋಷವಾಗಿ ಕಾಣಿಸ್ತಾ ಇದೆ, ಆದರೆ ಒಳಗಡೆ ನೋಡುವಾಗ ಒಬ್ಬೊಬ್ಬರಿಗೂ ಒಂದೊಂದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಪಾಸ್ಟ್ರೆ, ಆಸಿಡಿಟಿ ಪ್ರಾಬ್ಲಮ್ ಪಾಸ್ಟ್ರೆ, ಪೇಯ್ನ್ ಪಾಸ್ಟ್ರೆ, ಇದ್ದಕ್ಕಿದ್ದಂಗೆ ಹೊಟ್ಟೆ ನೋವ್ತದೆ ಪಾಸ್ಟ್ರೆ, ಏನೋ ಸ್ವಲ್ಪ ಹಿಂದ್ಗಡೆ ಕಿಡ್ನಿ ಥರ ನೋವ್ತದೆ ಪಾಸ್ಟ್ರೆ ಅಲ್ವಾ, ಸ್ವಲ್ಪ ಹಾರ್ಟ್ ಬಿಟ್ಟು. ಎಲ್ಲಿದೆ ಅದೆಲ್ಲ ಸಮಸ್ಯೆ? ಹೊರಗಡೆ ಮಾತ್ರ ನಮ್ಮ ಮುಖ ಮಾತ್ರ ಒಳಿತಾನೆ ಇದೆ, ಆದರೆ ಕೇಳಿದ್ರೆ ಮಾತ್ರ ಒಳಗಡೆ ಪಾಠಗಳು ಪ್ರಾಬ್ಲಮ್ಗಳು. ಫ್ಯಾಮಿಲಿ ಪ್ರಾಬ್ಲಮ್ಗಳ ಪಾಠಗಳು ಒಳಗಡೆ ಪ್ರಾಬ್ಲಮ್ಗಳು. ಅದು ಪ್ರಿಯ ದೇವಜನವೇ, ದೇವರು ಅದನ್ನೂ ಸೌಖ್ಯ ಮಾಡಬಲ್ಲನು. ಹಾಲೆಲೂಯ. ದೇವರು ಸೌಖ್ಯ ಮಾಡಬಲ್ಲ ಇಲ್ವಾ? ಡಾಕ್ಟ್ರು ಮೇಲ್ಗಡೆ ನೋಡ್ತಾರೆ, ಓದ ತಕ್ಷಣ ಡಾಕ್ಟರ್ಗಳು ಕ್ವಶನ್ಗಳು ನಮ್ಗೆ ಆಶ್ಚರ್ಯ ಆಗ್ತದೆ. ಹೊಟ್ಟೆ ನೋವ್ತದೆ ಅಂದರೆ ನೆನ್ನೆ ಏನು ತಿಂದೆ ಅಂತ ಕೇಳ್ತಾರೆ. ಹೊಟ್ಟೆ ನೋವು ಅಂದರೆ ನೆನ್ನೆ ಹೊಟ್ಟೆ ನೋವ್ತಾ ಇದೆ ಪಾಸ್ಟ್ರೆ ಅಂದರೆ ಟೆಥೋಸ್ಕೋಪ್ ಇಟ್ಟು ಇಲ್ಲಿ ಚೆಕ್ ಮಾಡ್ತಾರೆ. ಹೊಟ್ಟೆ ಇರೋದು ಇಲ್ಲೆಲ್ಲ, ಇಲ್ಲಿ ಯಾಕೆ ಚೆಕ್ ಮಾಡ್ತಾ ಇದ್ದೀರಾ ನಾವು ಅಂದ್ಕೊಳ್ಳೋದು. ಅವ್ರಿಗೆ ನೀವು ಹೋಗ್ಬಿಟ್ಟು ಹೊಟ್ಟೆ ನೋವನ್ನು ಬಿಟ್ಬಿಟ್ಟು ಡಾಕ್ಟರ್ ತಲೆನೋವು ಜಾಸ್ತಿ ಡಾಕ್ಟರ್ ಅನ್ರಿ, ಹೌದಾ ಸರಿ, ಎಲ್ಲಿ ನೋವ್ತಾ ಇದೆ ಅಂತಾರೆ. ಡಾಕ್ಟರ್ ತಾನೇ, ಇಲ್ಲಪ್ಪ ನೀನು ಸುಳ್ಳು ಹೇಳ್ತಾ ಇದೆ, ನಿನ್ಗೆ ಹೊಟ್ಟೆ ನೋವು ಅಂದ್ಬೇಕು ತಾನೆ. ನೀವು ಡಾಕ್ಟರ್ ಹತ್ರ ಹೋಗಿ ತಲೆನೋವು ಅಂದರೆ ಅವ್ರು ತಲೆನೇ ನೋಡ್ತಾರೆ ಹೊರತು ನಿಮ್ಮ ಹೊಟ್ಟೆ ನೋಡಲ್ಲ. ನೋಡ್ತಾರಾ? ಯಾಕಂದ್ರೆ ನೀವು ಹೇಳಿದ್ದೆ ಅವ್ರು ನಂಬ್ತಾರೆ, ಹೌದಾ ಇಲ್ವಾ? ಎಲ್ಲ ಚೆಕ್ ಮಾಡಿ, ಅದರಲ್ಲಿ ಹೋಗಿದಾಗೆಲ್ಲ BP ಚೆಕ್ ಮಾಡೋದು, ಹಾರ್ಟ್ ಬೀಟ್ ಚೆಕ್ ಮಾಡೋದು, ವೆಯ್ಟ್ ಚೆಕ್ ಮಾಡೋದು. ಇದು ಏನಕ್ಕೆ? ಹೋದಾಗೆಲ್ಲ ಚೆಕ್ ಮಾಡ್ತಾರೆ, ಅದು ಗೊತ್ತೈತೆ. ಏನೋ ಫಾರ್ಮಾಲಿಟಿಗೆ ಏನೋ ದೊಡ್ಡ ಚೆಕಪ್ ಮಾಡಿದ್ದೀವಿ ಅನ್ನೋ ಥರ ಎಲ್ಲ ಚೆಕಪ್ ಮಾಡ್ತಾರೆ. ಆಮೇಲೆ ಎಲ್ಲ ಚೆಕ್ ಮಾಡಿದ್ಮೇಲೆ CT ಸ್ಕ್ಯಾನ್ ಮಾಡೋಣ. ಅವ್ರು ನಂಬೋದು ಏನು ಗೊತ್ತಾ? ಒಳಗಡೆ CT ಸ್ಕ್ಯಾನು, ಆ ಜೆರಾಕ್ಸೋ ಎಕ್ಸ್ರೇನೋ ಏನೋ ಮಾಡ್ತಾರಲ್ಲ, ಅದನ್ನು ನಂಬೋದು ಅವರು. ಅದರಲ್ಲಿ ಇದ್ರೆ ಆವಾಗ ಅವ್ರಿಗೆ ಅರ್ಥ ಆಗುತ್ತೆ. ಆದರೆ ದೇವ್ರು ಹಂಗಲ್ಲ. ದೇವ್ರಿಗೆ ನೀವು ಸುಳ್ಳು ಹೇಳಿದ್ರು ದೇವ್ರಿಗೆ ಅರ್ಥ ಆಗುತ್ತೆ ಅಲ್ವಾ? ದೇವ್ರ ಹತ್ರ ಬಿಟ್ಟು ದೇವ್ರೆ ಹೊಟ್ಟೆ ನೋವು ಇದ್ಬಿಟ್ಟು ದೇವ್ರ ನಂಗೆ ತಲೆನೋವು ಅಂದರೆ ದೇವ್ರಿಗೆ ಅರ್ಥ ಆಗುತ್ತಾ ಇಲ್ವಾ? ನೀವು ಪಾಸ್ಟ್ರನ್ನೂ ನಂಬಿಸ್ಬೋದು, ಡಾಕ್ಟ್ರನ್ನೂ ನಂಬಿಸ್ಬೋದು, ಆದರೆ ದೇವ್ರ ಹತ್ರ ಸುಳ್ಳು ಹೇಳಕ್ಕೆ ಅದೇ ರೀತಿಯಲ್ಲಿ ದೇವರಿಗೆ ನಿನ್ನ ಸಮಸ್ಯೆನೂ ಗೊತ್ತು, ನಿನ್ನ ಕಷ್ಟನೂ ಗೊತ್ತು, ನಿನ್ನ ವೇದನೆನೂ ಗೊತ್ತು. ಆದರೆ ನಮಗೆ ನಂಬಿಕೆ ಬೇಕು. ದೇವರೇ, ನನ್ನನ್ನು ಒಳಗಡೆ ಇರುವ ಭಾಗಗಳನ್ನೆಲ್ಲ ಶುಚಿ ಮಾಡಪ್ಪ ಮತ್ತು ಆತ್ಮೀಕವಾಗಿ ನನ್ನನ್ನು ಒಳಗಡೆಯಿಂದ ಬದಲಾಯಿಸಪ್ಪ ಎಂದು ಕೇಳುವಾಗ ದೇವರೇನು ಮಾಡ್ತಾರೆ? ನಮ್ಮನ್ನ ಬದಲಾಯಿಸ್ತಾರೆ. ಹಾಗಾದ್ರೆ ನಾವು ಪ್ರಾರ್ಥನೆ ಮಾಡೋಣವಾ? ದೇವರ ಹತ್ರ ಕೇಳೋಣವಾ? ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ. ಹಾಲೆಲೂಯ, ಸ್ತೋತ್ರ. ಅಪ್ಪ ದೇವರೇ, ನಿನಗೆ ವಂದನೆ 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 ಸ್ವಾಮಿ. ಹೌದಪ್ಪ, ಮನುಷ್ಯರು ಮುಖ ನೋಡ್ತಾರಪ್ಪ, ಆದರೆ ನೀವು ನಮ್ಮ ಹೃದಯ ನೋಡ್ತೀರಾ, ನಮ್ಮ ಮನಸ್ಸು ನೋಡ್ತೀರಾ. ಇವತ್ತು ನಮಗೆ ಹೇಳಿದ್ದೀರಾ, ಅಯ್ಯೋ ಕಪಟಿಗಳ ಥರ ಇರಬೇಡ್ರಿ, ನಟನೆ ಮಾಡಬೇಡ್ರಿ, ನನಗೆ ಅರ್ಥ ಆಗುತ್ತೆ ಎಲ್ಲ. ಡಾಕ್ಟರ್ಗಳಿಗೆ ಅರ್ಥ ಹೋಗದೆ ಇರ್ಬೋದು, ಅಪ್ಪ ಅಮ್ಮಗೆ ಅರ್ಥ ಆಗದೆ ಇರ್ಬೋದು, ಸ್ನೇಹಿತರಿಗೆ ಸಂಬಂಧಿಕರಿಗೆ ಅರ್ಥ ಆಗದೆ ಇರ್ಬೋದು. ಅಪ್ಪ ನಿಮಗೆ ಅರ್ಥ ಆಗುತ್ತೆ, ನಿಮಗೆ ಸ್ತೋತ್ರಪ್ಪ. ಇವತ್ತು ನಮ್ಮೊಟ್ಟಿಗೆ ಮಾತನಾಡಿದ ವಾಕ್ಯಗಳಿಗಾಗಿ ಸ್ತೋತ್ರ ಅಪ್ಪ. ನಾವು ನಿನ್ನ ಮಕ್ಕಳಪ್ಪ. ಇವತ್ತು ಕೊಟ್ಟ ಕೆಲವು ಆಲೋಚನೆಗಳಿಗಾಗಿ ಸ್ತೋತ್ರ. ಮೊದಲ ಮಗು, ಮೊದಲ ಫಲ, ಮೊದಲ ಪ್ರೀತಿಯ ರೀತಿಯಲ್ಲಿ ನೀವು ನಮ್ಮನ್ನು ಪ್ರೀತಿಸುವುದಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯದ ಮೂಲಕವಾಗಿ ಹೇಳಿದ್ದೀರಾ, ನಿನ್ನ ಶಾರೀರಿಕ ಬಲಹೀನತೆಯನ್ನು ನಾನು ಮುಟ್ಟುತ್ತೇನೆ, ನಿನ್ನಲ್ಲಿರುವಂಥ ಎಲ್ಲ ಅಂಧಕಾರ, ಕೆಟ್ಟತನ, ಹಳೆಯ ಪೂರ್ವ ಸ್ಥಿತಿಯನ್ನೆಲ್ಲ ನಾನು ಮಾರ್ಪಡಿಸುತ್ತೇನೆ. ಈಗ ಬಾಗಿಲಲ್ಲಿ ನಿಂತುಕೊಂಡು ತಟ್ತಾ ಇದ್ದೇನೆ. ಮಗಳೇ, ಮಗನೇ, ನನಗೆ ಅವಕಾಶ ಕೊಡು, ನಾನು ನಿನ್ನಲ್ಲಿ ಬರ್ತೇನೆ, ನಾನು ನಿನ್ನ ಮನೆಗೆ ಬರ್ತೇನೆ, ನಿನ್ನ ಪರಿಸ್ಥಿತಿಗೆ ಬರ್ತೇನೆ. ಇದುವರೆಗೂ ನೀನು ನನ್ನನ್ನು ನಂಬದೇ ಇರ್ಬೋದು, ಈಗಲಾದರೂ ನಂಬು ಎಂದು ದೇವರ ವಾಕ್ಯ ನಮಗೆ ಹೇಳ್ತಾ ಇದೆ. ಹಾಲೆಲೂಯ. ಪ್ರಾರ್ಥನೆ ಮಾಡಿಕೊಡಿ ಎಲ್ಲರೂ. ದೇವರೇ, ಕರುಣೆ ತೋರಿಸಯ್ಯ ಅಪ್ಪ, ನನ್ನ ಮೇಲೆ ದಯ ತೋರಿಸಪ್ಪ. ನಿಮಗೇನೇ ಸಮಸ್ಯೆ ಇರ್ಬೋದು ಈ ಟೈಮಲ್ಲಿ,
ಎಲ್ಲರೂ ನಾವು ಬಲಹೀನರೇ. ನಾವು ಯಾರು ಇಲ್ಲಿ 100% ಆರೋಗ್ಯವುಳ್ಳವರಿಲ್ಲ. ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರ್ಬೋದು, ನಿಮಗೆ ಲಿವರ್ ಸಮಸ್ಯೆ ಇರ್ಬೋದು, ಕಿಡ್ನಿ ಸಮಸ್ಯೆ ಇರ್ಬೋದು, ಒಳಗಡೆ ಒಂದು ವೇಳೆ ಡೈಜೆಷನ್ ಪ್ರಾಬ್ಲಮ್ಸ್ ಇರ್ಬೋದು, ಸರಿಯಾಗಿ ನಿದ್ರೆ ಬರದೇ ಇರೋದಿರಬಹುದು, ನಿಮ್ಮ ಶರೀರದ ಬೆಳವಣಿಗೆ ಆಗದೆ ಇರಬಹುದು. ಕೆಲವು ಸಾರಿ ಏನೇ ಅನಾರೋಗ್ಯ ನಿಮ್ಮಲ್ಲಿದ್ದರೂ ಯೇಸು ನಾಮದಲ್ಲಿ ಇವತ್ತು ಒಪ್ಪಿಸಿ ಪ್ರಾರ್ಥನೆ ಮಾಡ್ರಿ. ಎಲ್ಲರೂ ಪ್ರಾರ್ಥನೆ ಮಾಡಿ, ಹಾಲೆಲೂಯ. ಯೇಸುವೇ, ನನ್ನನ್ನು ಸ್ಪರ್ಶಿಸಪ್ಪ, ನನ್ನ ಶರೀರವನ್ನು ಸ್ಪರ್ಶಿಸು, ನನ್ನ ಮನಸ್ಸನ್ನು ಸ್ಪರ್ಶಿಸು, ನನ್ನ ಹೃದಯವನ್ನು ಸ್ಪರ್ಶಿಸು, ನನ್ನ ಆತ್ಮವನ್ನು ಸ್ಪರ್ಶಿಸು, ಶುದ್ಧೀಕರಿಸು, ನೂತನ ಪಡಿಸಯ್ಯ, ನೂತನ ಪಡಿಸು. ಲೋಕದ ರೀತಿಯಾದ ಒಳಪಲ್ಲಪ್ಪ, ನಿಜವಾದ ಒಳಪನ್ನು ನಮಗೆ ಕೊಡಬೇಕಾಗಿ ಪ್ರಾರ್ಥಿಸ್ತೇವೆ. ಪ್ರೀತಿಯ ಪರಮ ತಂದೆಯೇ, ನಿನ್ನ ನಾಮಕ್ಕೆ ಸ್ತೋತ್ರ ಅಪ್ಪ. ಎಲ್ಲಿಂದ ನಾವು ಕರ್ತನೆಯಲ್ಲಿ ಬಂದು ವಾಕ್ಯವನ್ನು ಕೇಳುತ್ತಾ, ಎಲ್ಲಿಂದಲೋ ಕರ್ತನೆ ಈ ವಾಕ್ಯಗಳನ್ನೆಲ್ಲ ಆಲಿಸುತ್ತಿರುವ ದೇವ ಜನರನ್ನು ಆಶೀರ್ವದಿಸಿರಿ. ಈಗಲೇ ಅವರಲ್ಲಿರುವಂಥ ಎಲ್ಲ ಬಲಹೀನತೆ, ಎಲ್ಲ ಕುಟುಂಬದ ಕೊರತೆ, ಕಷ್ಟ, ಪ್ರಯಾಸ, ಕರ್ತನೆ ಎಲ್ಲವನ್ನ ತೆಗೆದುಬಿಟ್ಟು ನೂತನ ಪಡಿಸಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಬೇಡುವಂಥ ಭಕ್ತರಿಗೆ ಸಹಾಯ ಮಾಡುವ ಕರ್ತನ ನೀವಲ್ಲವೇ, ಉಪಕಾರ ಮಾಡುವ ದೇವರಲ್ಲವೇ, ನಿನಗೆ ಸ್ತೋತ್ರ. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ನಿನಗೆ ಸಲ್ಲಿಸ್ತಾ ಇದ್ದೇವೆ. ಕಳೆದ ವಾರದಿಂದ ನಮ್ಮನ್ನು ಕಾಪಾಡಿದಕ್ಕಾಗಿ ಸ್ತೋತ್ರ. ಬರುವ ವಾರವೆಲ್ಲ ನಿನ್ನ ಆತ್ಮನ ಶಕ್ತಿಯಿಂದ ನಮ್ಮ ಮೇಲೆ ನೀನು ಸುರಿಸಿ, ನಾವು ನಡೆಯುವಾಗಲೂ, ಕೆಲಸ ಮಾಡುವಾಗಲೂ, ನಾವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ, ಕುಟುಂಬದಲ್ಲಿ, ನಮ್ಮ ಜೀವಿತಗಳ ಮೇಲೆ ನಿನ್ನ ಕೃಪೆಯು, ಸಮಾಧಾನವು, ಆಶೀರ್ವಾದವಿರಲಿ. ಈ ಆಲಯವನ್ನು ಪ್ರವೇಶಿಸಿದ ಪ್ರತಿ ದೇವ ಜನವು ನಿನ್ನ ಪರಲೋಕದ ಕೃಪಾ ವರದಾನಗಳನ್ನು ಅನುಭವ ಮಾಡಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ನಿನಗೆ ಸಲ್ಲಿಸುತ್ತಾ ನಮ್ಮ ಕರ್ತನಾದ ಯೇಸುವಿನ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ, ಆಮೇನ್.